means all deities are ಹೇಳಿ ಕಂಟಿನ್ಯೂ. ಪರಮಪ್ರಭುವಾದ ಕೃಷ್ಣನೊಬ್ಬನೇ ನಿಯಂತ್ರಿಸುವವನು. ಎಲ್ಲ ಜೀವಾತ್ಮರು ಅವನ ಆಜ್ಞಾಬದ್ಧರು. ಈ ಜೀವಾತ್ಮರು ಅವನ ಶ್ರೇಷ್ಠ ಶಕ್ತಿ, ಏಕೆಂದರೆ ಅವರ ಅಸ್ತಿತ್ವದ ಗುಣವು ಪರಮಪ್ರಭುವಿನ ಗುಣವೇ. ಆದರೆ ಶಕ್ತಿಯ ಪ್ರಮಾಣದಲ್ಲಿ ಅವರು ಎಂದೂ ಭಗವಂತನಿಗೆ ಸಮರಲ್ಲ. ಸ್ಥೂಲವೂ ಸೂಕ್ಷ್ಮವೂ ಆದ ಕೆಳಮಟ್ಟದ ಶಕ್ತಿಯನ್ನು ಜಡವಸ್ತುವನ್ನು ಬಳಸಿಕೊಳ್ಳುವಾಗ ಶ್ರೇಷ್ಠ ಶಕ್ತಿಯು ಜೀವಾತ್ಮವು ತನ್ನ ನಿಜವಾದ ಆಧ್ಯಾತ್ಮಿಕ ಮನಸ್ಸನ್ನು, ಬುದ್ಧಿಶಕ್ತಿಯನ್ನು ಮರೆತು ಬಿಡುತ್ತದೆ. ಈ ಮರುವಿಗೆ ಕಾರಣ ಜೀವಾತ್ಮದ ಮೇಲೆ ಜಡವಸ್ತುವಿನ ಪ್ರಭಾವ. ಆದರೆ ಮಾಯಾ ಐಹಿಕ ಶಕ್ತಿಯ ಪ್ರಭಾವದಿಂದ ಜೀವಿಯು ಬಿಡುಗಡೆಯನ್ನು ಹೊಂದಿದಾಗ ಅದು ಮುಕ್ತಿಯನ್ನು ಪಡೆಯುತ್ತದೆ. ಅಹಂಕಾರವು ಭೌತಿಕ ಮಾಯೆಯ ಪ್ರಭಾವದಿಂದ ನಾನು ಜಡವಸ್ತು, ಐಹಿಕ ಗಳಿಕೆಯೆಲ್ಲ ನನ್ನದು ಎಂದು ಯೋಚಿಸುತ್ತದೆ. ಅದಕ್ಕೆ ತನ್ನ ಸಹಜ ಸ್ವರೂಪದ ಅರಿವಾದಾಗ ತಾನು ಎಲ್ಲ ರೀತಿಗಳಲ್ಲೂ ಭಗವಂತನೊಡನೆ ಒಂದಾಗುತ್ತೇನೆ ಎನ್ನುವ ಭಾವನೆಯೂ ಸೇರಿದಂತೆ ಎಲ್ಲ ಐಹಿಕ ಯೋಚನೆಗಳಿಂದಲೂ ಮುಕ್ತವಾಗುತ್ತದೆ. ಜೀವಿಯು ಕೃಷ್ಣನ ಹಲವು ಶಕ್ತಿಗಳಲ್ಲಿ ಒಂದು ಮಾತ್ರ. ಈ ಶಕ್ತಿಯು ಐಹಿಕ ಕಲ್ಮಶದಿಂದ ಬಿಡುಗಡೆ ಆದಾಗ ಅದು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯನ್ನು ಪಡೆಯುತ್ತದೆ ಅಥವಾ ಮುಕ್ತವಾಗುತ್ತದೆ. ಗೀತೆಯು ಇದನ್ನು ದೃಢಪಡಿಸುತ್ತದೆ ಎಂದು ನಾವು ನಿರ್ಣಯಿಸಬಹುದು. ಹರೇ ಕೃಷ್ಣ. So therefore, the material world, the living entity which is trapped in this body, gets covered by Maya and start thinking that he is actually the doer. ನಮ್ಮ ಜೀವಾತ್ಮ ಈ ಒಂದು ಭೌತಿಕ ಜಗತ್ತಿನಲ್ಲಿ ತನ್ನ ನೆಲೆಯನ್ನು ಮಾಯಾ ರೂಪದಲ್ಲಿ ಅದು ತನ್ನ ಸ್ವಯಂ ಮೂಲವನ್ನ ಮರೆತು ಬಿಟ್ಟು, ಸೊ ಈ ಮಾಯೆಯಿಂದ ತಾನೇ ಕರ್ತನ ಅಂತ ಅನ್ಕೊಳ್ಳುತ್ತೆ. So this is called ahankar, because of ahankar he thinks he is the doer of activities. ಸೊ ಈ ಒಂದು ಅಹಂಕಾರದಿಂದ ಜೀವಿಯು ತಾನೇ ಕರ್ತನೆಂದು ಭಾವಿಸುತ್ತದೆ. Actually, it is carried out by the three modes of mental nature under the direction of the Lord. ಸೊ ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ ಒಂದು 3 ಗುಣಗಳಿಂದ ಸೊ ಈ ತನ್ನ ಭೌತಿಕ ನೆಲೆಯನ್ನು ಕೃಷ್ಣರ ಒಂದು ಜ್ಞಾನದಿಂದ ಇದು ಅನುಸರಿಸುತ್ತೆ. 3:27 Bhagavad Gita. Can read the verse? Someone want to read? ಕೃಷ್ಣ ಪ್ರಭು. ಕಾರ್ಯಗಳನ್ನು ವಾಸ್ತವವಾಗಿ ಪ್ರಕೃತಿಯ ತ್ರಿಗುಣಗಳೇ ಮಾಡುತ್ತವೆ. ಆದರೆ ಅಹಂಕಾರದಿಂದ ಮೂಢನಾದವನು ತಾನೇ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ಭಾವಿಸುತ್ತಾನೆ. ಭಾವಾರ್ಥ: ಕೃಷ್ಣ ಪ್ರಜ್ಞೆ ಇರುವ ಒಬ್ಬನು ಮತ್ತು ಐಹಿಕ ಪ್ರಜ್ಞೆಯಲ್ಲಿರುವ ಮತ್ತೊಬ್ಬನು ಒಂದೇ ಮಟ್ಟದಲ್ಲಿ ಕೆಲಸ ಮಾಡುತ್ತಿರುವಾಗ ಇಬ್ಬರು ಒಂದೇ ನೆಲದಲ್ಲಿ ಇರುವಂತೆ ತೋರಬಹುದು. ಆದರೆ ಅವರಿಬ್ಬರ ಸ್ಥಾನಗಳಲ್ಲಿ ತೀವ್ರ ವ್ಯತ್ಯಾಸವಿದೆ. ಐಹಿಕ ಪ್ರಜ್ಞೆಯಲ್ಲಿರುವ ಮನುಷ್ಯನು ಅಹಂಕಾರದ ದೆಸೆಯಿಂದ ತಾನೇ ಎಲ್ಲವನ್ನು ಮಾಡುವನು ಎಂದು ದೃಢವಾಗಿ ನಂಬಿರುತ್ತಾನೆ. ದೇಹದ ಯಂತ್ರವನ್ನು ಐಹಿಕ ಪ್ರಕೃತಿಯ ಸೃಷ್ಟಿ ಮಾಡಿದೆ ಮತ್ತು ಈ ಪ್ರಕೃತಿಯ ಭಗವಂತನ ಮೇಲ್ಚಾರಣೆಯಲ್ಲಿ ಕೆಲಸ ಮಾಡುತ್ತದೆ ಎಂಬುದು ಅವನಿಗೆ ತಿಳಿಯದು. ಪ್ರಾಪಂಚಿಕನಿಗೆ ಕಟ್ಟಕಡೆಯದಾಗಿ ತಾನು ಕೃಷ್ಣನ ನಿಯಂತ್ರಣದಲ್ಲಿದ್ದೇನೆ ಎನ್ನುವುದು ತಿಳಿಯದು. ಅಹಂಕಾರಿಯಾದವನು ತಾನೇ ಸ್ವತಂತ್ರವಾಗಿ ಎಲ್ಲವನ್ನು ಮಾಡಿದೆ ಎಂದು ಹೇಳಿಕೊಳ್ಳುತ್ತಾನೆ. ಇದೇ ಅವನ ಅಜ್ಞಾನದ ಲಕ್ಷಣ. ಈ ಜಡವಾದ ಮತ್ತು ಸೂಕ್ಷ್ಮವಾದ ದೇಹವನ್ನು ದೇಹೋತ್ತಮ ಪರಮ ಪುರುಷನ ಆಜ್ಞೆಯಂತೆ ಐಹಿಕ ಪ್ರಕೃತಿಯು ಸೃಷ್ಟಿಸಿದೆ. ಆದುದರಿಂದ ಅವನ ದೇಹದ ಮತ್ತು ಮನಸ್ಸಿನ ಚಟುವಟಿಕೆಗಳು ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣನ ಸೇವೆಯಲ್ಲಿ ತೊಡಗಬೇಕು ಎನ್ನುವುದು ಅವನಿಗೆ ತಿಳಿಯದು. ಇಂದ್ರಿಯಗಳನ್ನು ಇಂದ್ರಿಯ ತೃಪ್ತಿಗಾಗಿ ಬಹುಕಾಲ ದುರುಪಯೋಗ ಮಾಡಿಕೊಂಡಿದ್ದರಿಂದ ವಾಸ್ತವಿಕವಾಗಿ ಅಹಂಕಾರವು ಅವನನ್ನು ಮೂಢನನ್ನಾಗಿ ಮಾಡುತ್ತದೆ. ಇದರಿಂದ ಅವನು ಕೃಷ್ಣನೊಡನೆ ತನ್ನ ನಿತ್ಯ ಸಂಬಂಧವನ್ನು ಮರೆತು ಬಿಡುತ್ತಾನೆ. ಆದುದರಿಂದ ಆ ಅಜ್ಞಾನಿಯು ದೇವೋತ್ತಮ ಪರಮ ಪುರುಷನಿಗೆ ಋಷಿಕೇಶ ಅಥವಾ ಐಹಿಕ ಶರೀರದ ಇಂದ್ರಿಯಗಳ ಪ್ರಭು ಎಂದು ಹೆಸರು ಎನ್ನುವುದನ್ನು ಮರೆತು ಬಿಡುತ್ತಾನೆ.
Very good. So this is how it happens. So the soul is trapped in the body and it starts thinking because of the three modes of nature and the senses and the mind, it starts thinking that he is the doer. ಸೊ ಈ ಒಂದು ಜೀವಿ ಅಂದ್ರೆ ಒಂದು ಆತ್ಮ. ಸೊ ಈ ಒಂದು ತ್ರಿಗುಣಗಳ ಕಾರಣದಿಂದ ತಾನೇ ಕರ್ತನೆಂದು ತಿಳಿದು ಸೊ ಭಗವಂತನನ್ನ ಮರೆತು ಸೊ ಎಲ್ಲಾ ಕೆಲಸಗಳನ್ನು ತಾನೇ ಒಂದು ಕರ್ತನಂತೆ ತಿಳಿಯುತ್ತದೆ. You understand? Can you go to 3.5? Can you read this? ಅನುವಾದ. ಪ್ರಕೃತಿಯಿಂದ ಬಂದ ಗುಣಗಳೇ ಅನುಗುಣವಾಗಿ ಕರ್ಮಗಳನ್ನು ಪ್ರತಿಯೊಬ್ಬನು ಮಾಡಲೇಬೇಕಾಗುತ್ತದೆ. ಆದುದರಿಂದ ಯಾರು ಒಂದು ಕ್ಷಣವಾದರೂ ಏನನ್ನೂ ಮಾಡದೆ ಇರಲು ಸಾಧ್ಯವಿಲ್ಲ. Okay. So this is how the person is trapped and he cannot, he is helpless, he is forced to act. ಎಲ್ಲ ಕರ್ಮಗಳನ್ನು ಪ್ರತಿಯೊಬ್ಬರು ಮಾಡಲೇಬೇಕಾಗುತ್ತದೆ. ಅದು ಅಂದ್ರೆ ಒಂದು ಬಾಹ್ಯ ಶಕ್ತಿಯಿಂದ ಎಲ್ಲರೂ ತನ್ನ ಅನುಗುಣ ಅಂದ್ರೆ ತನಗೆ ಕೆಲವೊಂದ್ಸಲಿ ಗೊತ್ತಿಲ್ಲದೇನೆ ಸೊ ಒಂದು ಬಾಹ್ಯ ಒಂದು ಶಕ್ತಿಯಿಂದ ಎಲ್ಲ ಕಾರ್ಯಗಳನ್ನು ಮಾಡಬೇಕಾಗುತ್ತದೆ. So because of the influence of this Maya, he is helplessly doing things, but he thinks he is the doer. ಸೊ ಈ ಒಂದು ಭೌತಿಕ ತ್ರಿಗುಣಗಳ ಕಾರಣದಿಂದ ಈ ಜೀವಿಯು ತನ್ನನ್ನ ನಿರ್ಬಲತೆಯಿಂದ ಸೊ ತಾನೇ ಕರ್ತನ ಅಂತೇಳಿ ತಿಳಿಯುತ್ತದೆ. So when he thinks like this and he does good work, he gets go to the heavenly planet. When he do bad work, then he goes to hellish planet. ಸೊ ಇದೇ ಕಾರಣದಿಂದ ಕೆಲವೊಂದ್ಸಲಿ ಅಂದ್ರೆ ಒಳ್ಳೆ ಕೆಲಸಗಳನ್ನ ಮಾಡಿದಾಗ ಸ್ವರ್ಗಲೋಕಕ್ಕೆ ಹೋಗ್ತಾರೆ, ಕೆಲವೊಂದ್ಸಲಿ ಅದನ್ನ ಪಾಪಗಳನ್ನ ಮಾಡಿದಾಗ ನರಕಕ್ಕೆ ಹೋಗ್ತಾರೆ. So in this way he is going to different bodies also. Sometime human being, sometime man, sometime demigod, sometime women. Like this, he is taking so many cycles of birth and death and birth and death. ಸೊ ಇದೇ ಒಂದು ಕಾರಣಗಳಿಂದ ಜೀವಿಯು ಈ ಒಂದು ಜನ್ಮ ಮೃತ್ಯು ಒಂದು ವೃತ್ತಿಯನ್ನ ಕೆಲವೊಂದ್ಸಲಿ ಮನುಷ್ಯ, ಕೆಲವೊಂದ್ಸಲಿ ಪ್ರಾಣಿ, ಕೆಲವೊಂದ್ಸಲಿ ಪಕ್ಷಿ, ಕೆಲವೊಂದ್ಸಲಿ ಸ್ವರ್ಗ, ಇಲ್ಲಾಂದ್ರೆ ಕೆಲವೊಂದ್ಸಲಿ ನರಕ, ಇದೇ ತರ ಒಂದ್ಸಲಿ ಹೋಗ್ತಾನೆ ಇರುತ್ತೆ. You have fourth canto there? Yes, Prabhu. Can you go 4, 29, 26, 27? 29. Very good. Got it, huh? Okay. 26, 27. Yeah. Yes, sir. Can you read? ಅನುವಾದ. ಜೀವಿಯು ಸ್ವಭಾವ ತನ್ನ ಸೌಭಾಗ್ಯವನ್ನು ಅಥವಾ ದೌರ್ಭಾಗ್ಯವನ್ನು ಆಯ್ದುಕೊಳ್ಳಲು ಅಲ್ಪವಾದ ಸ್ವತಂತ್ರವನ್ನು ಪಡೆದುಕೊಂಡಿರುತ್ತಾನೆ. ಆದರೆ ಆತನು ತನ್ನ ಪರಮ ಒಡೆಯನಾದ ದೇಹೋತ್ತಮ ಪರಮ ಪುರುಷನನ್ನು ಮರೆತಾಗ ಭೌತಿಕ ಪ್ರಕೃತಿ ಗುಣಗಳಿಗೆ ಶರಣಾಗುತ್ತಾನೆ. ತ್ರಿಗುಣಗಳ ಪ್ರಭಾವದಿಂದ ತನ್ನನ್ನು ಶರೀರದೊಂದಿಗೆ ಸಮರಿಸಿಕೊಳ್ಳುತ್ತಾನೆ. ದೇಹದ ಒಳತಿಗಾಗಿ ನಾನಾ ವಿವಿಧ ಕಾರ್ಯಗಳಿಗೆ ಅಂಟಿಕೊಳ್ಳುತ್ತಾನೆ. ಕೆಲವೊಮ್ಮೆ
ತಮೋಗುಣದ ಪ್ರಭಾವಕ್ಕೆ ಕೆಲವೊಮ್ಮೆ ರಜೋಗುಣ ಅಥವಾ ಸತ್ವಗುಣದ ಪ್ರಭಾವಕ್ಕೆ ವಶನಾಗುತ್ತಾನೆ. ಜೀವಿಯು ಈ ಪ್ರಕಾರವಾಗಿ ಭೌತ ಪ್ರಕೃತಿ ಗುಣಗಳಿಗೆ ವಶನಾಗಿ ನಾನಾ ವಿಧವಾದ ಶರೀರಗಳನ್ನು ಪಡೆಯುತ್ತಾನೆ. Can you read the next verse? ಅನುವಾದ. ಸಾತ್ವಿಕ ಗುಣದಲ್ಲಿ ನೆಲೆಯಾಗಿ ನಿಂತವರು ವೈದಿಕ ವಿಧಿಗಳ ಪ್ರಕಾರವಾಗಿ ಪುಣ್ಯ ಕಾರ್ಯಗಳನ್ನು ನಡೆಸುತ್ತಾರೆ. ಹೀಗೆ ಅವರು ದೇವತೆಗಳು ವಾಸಿಸಿರುವ ಊರ್ಧ್ವ ಲೋಕಗಳಿಗೆ ಏರುತ್ತಾರೆ. ರಜೋಗುಣದಿಂದ ಪ್ರಭಾವಿತರಾದವರು ಮಾನವರು ವಾಸಿಸುವ ಲೋಕದಲ್ಲಿ ವಿವಿಧ ರೀತಿಯ ಫಲಕಾರಿ ಕಾರ್ಯಗಳಲ್ಲಿ ತೊಡಗುತ್ತಾರೆ. ಅಂತೆಯೇ ತಮೋಗುಣದಿಂದ ಪ್ರಭಾವಿತರಾದವರು ನಾನಾ ರೀತಿಯ ಕ್ಲೇಶಗಳಿಗೆ ಒಳಗಾಗಿ ಪ್ರಾಣಿ ಪ್ರಪಂಚದಲ್ಲಿ ವಾಸ ಮಾಡುತ್ತಾರೆ. Next verse. ಭೌತಿಕ ಪ್ರಕೃತಿಯಲ್ಲಿ ತಮೋಗುಣದಿಂದ ಆವೃತನಾದ ಜೀವಿಯು ಕೆಲವು ವೇಳೆ ಗಂಡು, ಕೆಲವು ವೇಳೆ ಹೆಣ್ಣು, ಕೆಲವು ವೇಳೆ ನಸುಂಪಕ, ಕೆಲವು ವೇಳೆ ನಪುಂಸಕ, ಕೆಲವು ವೇಳೆ ಮಾನವ, ಕೆಲವು ವೇಳೆ ದೇವತೆ, ಕೆಲವು ವೇಳೆ ಪಕ್ಷಿ, ಪ್ರಾಣಿ ಮುಂತಾದ ರೀತಿಯಲ್ಲಿ ಇರುತ್ತಾನೆ. ಹೀಗೆ ಅವನು ಈ ಭೌತ ಪ್ರಪಂಚದಲ್ಲಿ ಅಲೆಯುತ್ತಿರುತ್ತಾನೆ. ಪ್ರಕೃತಿ ಗುಣಗಳ ಪ್ರಭಾವಕ್ಕೊಳಪಟ್ಟ ತನ್ನ ಕಾರ್ಯಗಳಿಂದ ಆತನು ನಾನಾ ರೂಪಗಳುಳ್ಳ ಶರೀರಗಳನ್ನು ಅಂಗೀಕರಿಸುತ್ತಾನೆ. So this is how it is going on. ಸೊ ಈ ಒಂದು ರೀತಿಯಲ್ಲಿ ತನ್ನ ನೆಲೆಯನ್ನ ಕಾಣ್ಕೊಳ್ತಾ ಇರ್ತಾನೆ ಜೀವಿ. So the living entity is forced, and this way he suffers. ಸೊ ಒಂದು ಜೀವಿ ಒಂದು ಬಾಹ್ಯ ಶಕ್ತಿಯಿಂದ ತನ್ನ ಕಾರ್ಯಗಳಿಂದ ಅವರೊಂದು ಕಷ್ಟವನ್ನು ಪಡುತ್ತಾರೆ. So now the solution is to solve this problem. ಸೊ ಈ ಒಂದು ಪ್ರಶ್ನೆಗೆ ನಾವು ಇವಾಗ ಉತ್ತರವನ್ನು ಕಂಡುಕೊಳ್ಳಬೇಕು. How to solve this problem? That is the question. ಸೊ ತನ್ನ ನೆಲೆ ಏನಂದ್ರೆ ನಿಜವಾದ ಸ್ವರೂಪವನ್ನ ಕಂಡುಕೊಳ್ಳೋದು ಯಾವ ತರ ಅಂತ ಇವಾಗ ನಾವು ಅದೊಂದು ಪ್ರಶ್ನೆ. So what is the solution? Because it is forgetful of his relationship with Krishna. So therefore he is going through this cycle of birth and death. ತನ್ನ ಒಂದು ಸ್ವರೂಪವನ್ನಂದ್ರೆ ಈ ಒಂದು ಸಂಬಂಧವನ್ನ ಕೃಷ್ಣರಿಂದ ಕಳೆದುಕೊಂಡ ಮರ್ತು ಬಿಟ್ಟು ನಾವೊಂದು ಈ ಜನ್ಮ ಮೃತ್ಯು ಒಂದು ಸಾಗರದಲ್ಲಿ ನಾವು ನೆಲೆಯಾಗಿದ್ದೇವೆ. So when the living entity goes back to his original consciousness as a servant of Krishna, then this position can be changed. ನಾವು ಯಾವಾಗ ನಮ್ಮ ಜ್ಞಾನ ಬಂದ್ಬಿಟ್ಟು ನಾವೊಬ್ರು ಕೃಷ್ಣರ ಸೇವಕ ಅಂತ ಯಾವಾಗ ನಮ್ಗೆ ಅರ್ಥ ಆಗುತ್ತೋ ಆವಾಗ ಈ ಒಂದು ಭೌತಿಕ ಒಂದು ತ್ರಿಗುಣಗಳಿಂದ ಮುಕ್ತಿಯನ್ನ ಪಡಿಬಹುದು. So this is how he can change this position. ಸೊ ತನ್ನ ಒಂದು ರೂಪವನ್ನ ಈ ಒಂದು ಭಗವದ್ಗೀತೆಯನ್ನ ಅರ್ಥ ಮಾಡ್ಕೊಂಡಾಗ ನಮ್ಗೆ ಅರ್ಥ ಆಗುತ್ತೆ. ಭಗವದ್ಗೀತೆಯನ್ನು ನಮ್ಮ ಓದಿದಾಗ ಅರ್ಥ ಆಗುತ್ತಿದೆ. So our whole program is to revive our original consciousness. ನಮ್ಮ ಒಂದು ಉದ್ದೇಶ ಏನಂದ್ರೆ ನಮ್ಮ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳೋದೆ ಒಂದು ನಿಜವಾದ ಒಂದು ಕರ್ತವ್ಯ. So when we revive our original consciousness, then this going up and going down cycle stops. ಒಂದು ಸ್ವರೂಪವನ್ನು ಕಂಡುಕೊಂಡಾಗ ನಾವು ಮೇಲೆ ಸ್ವರ್ಗ ಮತ್ತೆ ನರಕಕ್ಕೆ ಹೋಗೋದು ನಿಲ್ಲುತ್ತೆ. This is the solution. ಇದೇ ಒಂದು ಉತ್ತರ ನಮ್ಮ ಎಲ್ಲ ಕಾರಣಕ್ಕೆ. So until we revive this consciousness, we have to keep going up, going down, going everywhere.
ಅಲ್ಲಿವರೆಗೂ ನಾವು ನಮ್ಮ ಸ್ವರೂಪವನ್ನು ಕಂಡುಕೊಳ್ಳಲಿಲ್ಲವೋ ಅಲ್ಲಿಯವರೆಗೂ ನಾವು ಈ ಸ್ವರ್ಗ ನರಕ ಮೃತ್ಯು ಎಲ್ಲ ಎಲ್ಲಗಳನ್ನು ಅನುಭವಿಸ್ಬೇಕಾಗುತ್ತೆ. This is how this conditioning is brought about. ಇದೇ ಈ ಒಂದು ಭೌತಿಕ ಜಗತ್ತಿನಲ್ಲಿ ನಾವು ಸಿಲುಕಿದ್ದೇವೆ ಈ ತರದಲ್ಲಿ. Can you go to 3:27 4? ಅನುವಾದ ಭಗವದ್ಗೀತೆ 3:27. ಕಾರ್ಯಗಳನ್ನು ವಾಸ್ತವವಾಗಿ ಪ್ರಕೃತಿಯ ತ್ರಿಗುಣಗಳೇ ಮಾಡುತ್ತವೆ, ಆದರೆ ಅಹಂಕಾರದಿಂದ ಮೂಢನಾದವನು ತಾನೇ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ಭಾವಿಸುತ್ತಾನೆ. So shall I read the Papur? What verse is this? 3:27, bro. 3:27 what? Bhagavad Gita. Yes, bro. No, 3:27:3 Bhagavatam. Okay, 3:27. You go to 3:27:4. Okay. ಅನುವಾದ ವಾಸ್ತವವಾಗಿ ಜೀವಿಯು ಭೌತಿಕ ಅಸ್ತಿತ್ವಕ್ಕೆ ಅತೀತನಾಗಿದ್ದಾನೆ, ಆದರೆ ಭೌತಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ನಡೆಸುವ ಮನೋಭಾವದಿಂದಾಗಿ ಅವನು ಭೌತಿಕ ಅಸ್ತಿತ್ವವು ಕೊನೆಗೊಳ್ಳುವುದಿಲ್ಲ ಮತ್ತು ಸ್ವಪ್ನದಲ್ಲಿರುವಂತೆ ಎಲ್ಲಾ ಬಗೆಯ ಅನಾನುಕೂಲಗಳಿಂದ ಬಾಧಿತನಾಗುತ್ತಾನೆ. Can you go to 3:27 3:27 20 20 20. No, go to 21. Just go down one more. You read 21, huh? 3:27 21. 7. Huh?
ಶ್ರೀಮದ್ ಭಾಗವತಂ 3:27-21 ಅನುವಾದ. ದೇಹೋತ್ತಮ ಪರಮಪುರುಷನು ಹೇಳಿದನು, ನನ್ನ ಭಕ್ತಿ ಸೇವೆಯನ್ನು ತೀವ್ರವಾದ ರೀತಿಯಲ್ಲಿ ಆಚರಿಸಬೇಕು, ನನ್ನ ಬಗ್ಗೆ ಕೇಳಬೇಕು ಅಥವಾ ನನ್ನಿಂದ ದೀರ್ಘಕಾಲ ಶ್ರವಣ ಮಾಡಬೇಕು. ಹೀಗೆ ಮಾಡುವ ಮೂಲಕ ಮೋಕ್ಷ ಪಡೆಯಬಹುದು. ಈ ರೀತಿಯ ಸ್ವಧರ್ಮಾಚರಣೆಗಳಿಂದ ಪ್ರತಿಕ್ರಿಯೆಗಳಿರುವುದಲ್ಲಿ ಮತ್ತು ಜಡ ಕಲ್ಮಶಗಳಿಂದ ಮುಕ್ತನಾಗಬಹುದು. Can you go to the next verse? ಈ ಭಕ್ತಿ ಸೇವೆಯನ್ನು ಪರಿಪೂರ್ಣ ಜ್ಞಾನದಲ್ಲಿ ಮತ್ತು ದಿವ್ಯ ದೃಷ್ಟಿಯಲ್ಲಿ ತೀವ್ರವಾಗಿ ಆಚರಿಸಬೇಕು. ತೀವ್ರ ವಿರಕ್ತನಾಗಬೇಕು ಮತ್ತು ವೃತನಿರತರಾಗಬೇಕು. ದೃಢವಾಗಿ ಸಮಾಧಿಯಲ್ಲಿ ನೆಲೆಸಲು ಯೋಗವನ್ನು ಆಚರಿಸಬೇಕು. So this is the solution. If you take up the process of devotional service to Krishna, then this situation can be changed. ಇದೇ ಒಂದು ಮಾರ್ಗ. ನಾವು ದೇವರ ಸೇವೆಯಲ್ಲಿ ತೊಡಗಿದಾಗ ಸೊ ನಮ್ಮ ಒಂದು ಕಲ್ಪನೆ, ನಮ್ಮ ಆಚರಣೆ ಎಲ್ಲವನ್ನು ಪರಿಷ್ಕರಿಸಿಕೊಳ್ಳಬಹುದು. ಸೊ ಈ ಒಂದೇ ಒಂದು ಮಾರ್ಗ ಇದಕ್ಕೆ ಏನಂದ್ರೆ ದೇವರ ಸೇವೆಯಲ್ಲಿ ನಾವು ತೊಡಗಿಕೊಳ್ಳಬೇಕು. So therefore Krishna also said in the Bhagavad Gita, Sarva Dharma Parityaja Mam Ekam Saranam Vraja, 1866, no? ಸೊ ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯ 66ನೇ ಶ್ಲೋಕದಲ್ಲಿ ಕೃಷ್ಣರು ಈ ಶ್ಲೋಕದಲ್ಲಿ ಹೇಳಿದ್ದಾರೆ ನೋಡಿ, ಇದು ಎಲ್ಲ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣ ಆಗು, ನಾನು ನಿನ್ನನ್ನು ಎಲ್ಲಾ ಪಾಪಗಳಿಂದ ಮುಕ್ತನಾಗಿ ಮಾಡುತ್ತೇನೆ, ಹೆದರಿಕೊಳ್ಳಬೇಡ. So this is what Krishna wants us to do. ಸೊ ನಾವು ಕೃಷ್ಣ ನಮ್ಮ ಎಲ್ಲರಿಂದ ಕೇಳ್ಕೊಳ್ಳೋದೇನಂದ್ರೆ ಸೊ ನಾವು ಇದೇ ಒಂದು ಮಾರ್ಗ, ಇದೇ ಒಂದು ಕಾರ್ಯ ಮಾಡಬೇಕಾಗಿ ಅವರು ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. That's why we are put into this body, we are trapped, and we think we are the body, we want to enjoy the senses. ಅದಕ್ಕೋಸ್ಕರ ಜೀವಿ ಒಂದು ದೇಹದಲ್ಲಿ ನೆಲೆಸಿ ನಾವೇ ಕರ್ತರಂತ ತಿಳ್ಕೊಂಡು ಬಿಟ್ಟಿದೆ. The more and more we enjoy the senses, the more and more we will be in illusion, and the more and more we have to suffer. ಸೊ ಎಲ್ಲಿವರೆಗೂ ನಾವು ಒಂದು ದೇಹಾತ್ಮಕ ಬುದ್ಧಿಯಲ್ಲಿ ಇರುತ್ತೇವೋ ಅಲ್ಲಿವರೆಗೂ ನಾವು ಒಂದು ಸ್ವತಂತ್ರ ಅಂತ ತಿಳ್ಕೊಂಡ್ಬಿಟ್ಟು ನಾವು ದೇವರನ್ನ ಮರ್ತು ಬಿಟ್ಟಿದ್ದೀವಿ. You have 11 canto. No, bro, don't have. Okay, you go 16. Okay. 16. Bhagavad Gita. So the more you act in this way, the more you have to suffer. Suffering means going down to hellish planets. ನಾವು ಎಲ್ಲಿವರೆಗೂ ನಮ್ಮ ನೆಲೆಯನ್ನು ಕಂಡುಕೊಳ್ಳಲ್ವೋ ಅಲ್ಲಿವರೆಗೂ ಈ ಒಂದು ಪಾಪಗಳಿಂದ ವಿಮುಕ್ತಿ ಪಡೆಯಕ್ಕಾಗೋದಿಲ್ಲ. ಸೊ ಮತ್ತೆ ಪಾಪಗಳಿಂದ ವಿಮುಕ್ತಿ ಪಡೆಯಲಿಲ್ಲ ಅಂದ್ರೆ ನಾವು ಒಂದು ನರಕದ ದಾರಿಯನ್ನು ಹಿಡಿಯುತ್ತೇವೆ. Can read. ಹೀಗೆ ಅವರು ಹಲವಾರು ಆತಂಕಗಳಿಂದ ಭ್ರಾಂತರಾಗಿ ಮಾಯೆಯ ಬಲೆಯಲ್ಲಿ ಬಂಧಿತರಾಗಿ ಇಂದ್ರಿಯ ಭೋಗದಲ್ಲಿ ಅತಿಯಾಗಿ ಆಸಕ್ತರಾಗುತ್ತಾರೆ ಮತ್ತು ನರಕಕ್ಕೆ ಬೀಳುತ್ತಾರೆ. See? So he ends up in the hellish planet suffering. ನಾವು ಇಲ್ಲಿ ಒಂದು ನರಕದಲ್ಲಿ ಹೋಗಿ ಬೀಳ್ತೇವೆ. The more and more he don't want to surrender, then Krishna says, can you go to 16-19? The more he resists surrendering to Krishna, the more and more Krishna puts him into more and more lower species of life. ಎಲ್ಲಿವರೆಗೂ ನಾವು ದೇವರಲ್ಲಿ ಹೋಗಿ ಶರಣಾಗಲ್ವೋ ಅಲ್ಲಿವರೆಗೂ ದೇವರಿನ ಬಹಳ ಕಷ್ಟಗಳನ್ನು ಕೊಟ್ಬಿಟ್ಟು ನಮಗಿನ್ನ ಪರೀಕ್ಷೆ ಮಾಡ್ತಾರೆ. Can you read? Someone read? ಮತ್ತೆ ಯಾರು ಓದ್ತೀರಾ?
ಯಾವ್ದು ಪ್ರಭು? ಇದು ಅನುವಾದ ಓದಿ. ಅಸೂಯಾಪರರು ಅದ? ಅದೇ. ಅಸೂಯಾಪರರು, ಕ್ರೂರರು, ನರಾಧಮರು ಆದವರನ್ನು ನಾನು ನಿರಂತರವಾಗಿ ಐಹಿಕ ಅಸ್ತಿತ್ವದ ಸಾಗರಕ್ಕೆ ನೂಕುತ್ತೇನೆ, ಹಲವಾರು ಆಸುರಿ ಜೀವ ವರ್ಗಗಳಿಗೆ ತಳ್ಳುತ್ತೇನೆ. Next verse. ಮತ್ತೆ She's muted herself. She must unmute. ಸಾರಿ ಪ್ರಭು. ಸಾರಿ ಪ್ರಭು. ಕುಂತಿಯ ಮಗನಾದ ಅರ್ಜುನನೇ, ಅಸುರಿ ಜೀವ ಮಾರ್ಗಗಳಲ್ಲಿ ಮತ್ತೆ ಮತ್ತೆ ಹುಟ್ಟುವ ಇಂತಹ ಜನರು ಎಂದೂ ನನ್ನ ಬಳಿಗೆ ಬರಲಾರರು. ಕ್ರಮೇಣ ಅವರು ಅಧಮಗತಿಗೆ ಇಳಿಯುತ್ತಾರೆ. So this is the position of someone who don't want to surrender. ಸೊ ಯಾರು ದೇವರಲ್ಲಿ ಶರಣಾಗಲ್ವೋ ಅವರಿಗೆ ಕಷ್ಟಗಳು ಜಾಸ್ತಿ ಇರುತ್ತೆ. So if you want to live like this, that's your choice. ಸೊ ಈ ತರ ಜೀವನ ಮಾಡಿ ನಾವು ಬದುಕಬೇಕಂದ್ರೆ ಅವರ ಒಂದು ಇಚ್ಛೆ, ಯಾರೇನು ಫೋರ್ಸ್ ಮಾಡಲ್ಲ. So if you want to come out, then you must take up the process of surrendering to Krishna. ಸೊ ನಾವು ಈ ಒಂದು ಕಷ್ಟಗಳಿಂದ ಹೊರಗಡೆ ಬೀಳ್ಬೇಕಂದ್ರೆ ಸೊ ನಾವು ದೇವರಲ್ಲಿ ಸರೆಂಡರ್ ಆಗ್ಬೇಕು, ದೇವರಲ್ಲಿ ಶರಣಾಗತಿ ಆಗ್ಬೇಕು. So the moment you surrender to Krishna through the spiritual master, Guru must be there. You cannot learn this by your own self. That's not possible. So ಶರಣಾಗತಿ ಅನ್ನೋದು ಒಬ್ಬ ಜ್ಞಾನಿ ಅಂದ್ರೆ ಗುರುಗಳಿಂದ ಮಾತ್ರನೇ ಕೃಷ್ಣರಲ್ಲಿ ಸರೆಂಡರ್ ಆಗಲಿಕ್ಕೆ ಸಾಧ್ಯ. And then everything becomes very clear. 5:16. ಯಾವಾಗ ನಾವು ಗುರುವಲ್ಲಿ ಹೋಗಿ ಶರಣಾಗತಿ ಆಗ್ತೀವೋ ಅಲ್ಲಿ ನಮ್ಗೆ ಬಹಳ ಮಾರ್ಗ ಸುಲಭವಾಗುತ್ತೆ. 5:16. Yes. Can read that? ಅನುವಾದ. ಅಜ್ಞಾನವನ್ನು ನಾಶ ಮಾಡುವ ಜ್ಞಾನದ ಬೆಳಕನ್ನು ಮನುಷ್ಯನು ಪಡೆದುಕೊಂಡಾಗ ಹಗಲು ಹೊತ್ತಿನಲ್ಲಿ ಸೂರ್ಯನು ಎಲ್ಲದರ ಮೇಲೂ ಬೆಳಕು ಹರಿಸುವಂತೆ ಅವನ ಅಜ್ಞಾನವು ಎಲ್ಲವನ್ನೂ ಪ್ರಕಾಶಗೊಳಿಸುತ್ತದೆ. Shall I read the purport? Yeah, please read the purport. Okay. ಭಾವಾರ್ಥ. ಕೃಷ್ಣನನ್ನು ಮರೆತವರು ದಿಗ್ಭ್ರಮೆಗೊಳ್ಳಲೇಬೇಕು, ಆದರೆ ಕೃಷ್ಣ ಪ್ರಜ್ಞೆಯಲ್ಲಿರುವವರಿಗೆ ದಿಗ್ಭ್ರಮೆಯೇ ಇಲ್ಲ. ಭಗವದ್ಗೀತೆಯಲ್ಲಿ ಸರ್ವಜ್ಞಾನ ಪ್ರವೇಣ ಜ್ಞಾನಾಂಶ ಸರ್ವ ಕಾರಣಂ ಎಂದು ನಹಿ ಜ್ಞಾನೇನ ಸದೃಶ್ಯಂ ಎಂದು ಹೇಳಿದೆ. ಜ್ಞಾನಕ್ಕೆ ಯಾವಾಗಲೂ ಬಹು ಗೌರವ. ಆ ಜ್ಞಾನ ಯಾವುದು? ಕೃಷ್ಣನಿಗೆ ಶರಣಾದಾಗ ಪರಿಪೂರ್ಣ ಜ್ಞಾನವು ಲಭಿಸುತ್ತದೆ. ಭಗವದ್ಗೀತೆಯ 7ನೇ ಅಧ್ಯಾಯ 19ನೇ ಶ್ಲೋಕದಲ್ಲಿ ಹೇಳಿರುವಂತೆ ಬಹುನಾಂ ಜನ್ಮನಾಮಂತೆ ಮಾಂ ಜ್ಞಾನಮಾಂ ಪ್ರಪದ್ಯತೆ. ಅನೇಕ ಜನ್ಮಗಳು ಕಳೆದ ನಂತರ ಮನುಷ್ಯನು ಪರಿಪೂರ್ಣ ಜ್ಞಾನದಲ್ಲಿ ಕೃಷ್ಣನಿಗೆ ಶರಣಾಗತನಾದಾಗ ಅಥವಾ ಕೃಷ್ಣ ಪ್ರಜ್ಞೆಯನ್ನು ಗಳಿಸಿದಾಗ ಸೂರ್ಯನು ಹಗಲಿನಲ್ಲಿ ಎಲ್ಲವನ್ನೂ ತೋರಿಸಿಕೊಂಡುವಂತೆ ಅವನಿಗೆ ಎಲ್ಲಾ ತೆರೆದಿಟ್ಟಂತಾಗುತ್ತದೆ. ಜೀವಿಯು ಹಲವಾರು ರೀತಿಯಲ್ಲಿ ದಿಗ್ಭ್ರಮೆ ಹೊಂದುತ್ತಾನೆ. ಉದಾಹರಣೆಗೆ, ಅವಿನಯದಿಂದ ಆತನು ತಾನೇ ದೇವರು ಎಂದುಕೊಂಡಾಗ ಅವನು ಅಜ್ಞಾನದ ಕಟ್ಟಕಡೆಯ ಬಲೆಗೆ ಬೀಳುತ್ತಾನೆ. ಜೀವಿಯೊಬ್ಬನು ದೇವರಾದರೆ ಅವನು ಅಜ್ಞಾನದಿಂದ ದಿಗ್ಭ್ರಮೆಗೊಳ್ಳುವುದು ಹೇಗೆ? ಅಜ್ಞಾನದಿಂದ ದೇವರು ದಿಗ್ಭ್ರಮೆಗೊಳ್ಳುವನೇ? ಹಾಗಿದ್ದರೆ ಅಜ್ಞಾನ ಅಥವಾ ಸೈತಾನ ದೇವರಿಗಿಂತ ದೊಡ್ಡವನೆಂದಂತಾಯಿತು. ನಿಜವಾದ ಜ್ಞಾನವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಪರಿಪೂರ್ಣನಾದವನಿಂದ ಪಡೆದುಕೊಳ್ಳಬಹುದು. ಆದುದರಿಂದ ಮನುಷ್ಯನು ನಿಜವಾದ ಗುರುವನ್ನು ಹುಡುಕಿ ಪಡೆಯಬೇಕು. ಅವನಿಂದ ಕೃಷ್ಣ ಪ್ರಜ್ಞೆ ಎಂದರೇನು ಎಂದು ಕಲಿಯಬೇಕು. ಏಕೆಂದರೆ ಸೂರ್ಯನು ಕತ್ತಲಿನಲ್ಲಿ ಹೊಡೆದಟ್ಟುವಂತೆ ಕೃಷ್ಣ ಪ್ರಜ್ಞೆಯು ಎಲ್ಲ ಅಜ್ಞಾನವನ್ನು ಹೊಡೆದಟ್ಟುವುದು. ತಾನು ಈ ದೇಹವಲ್ಲ, ದೇಹವನ್ನು ಮೀರಿದವನು ಎಂದು ಸಂಪೂರ್ಣವಾಗಿ ತಿಳಿದವನು ಕೂಡ ಆತ್ಮಕ್ಕೂ ಪರಮಾತ್ಮನಿಗೂ ಇರುವ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳದೆ ಹೋಗಬಹುದು. ಆದರೆ ಆತನು ಪರಿಪೂರ್ಣನಾದ ನಿಜವಾದ ಕೃಷ್ಣ ಪ್ರಜ್ಞೆಯುಳ್ಳ ಗುರುವಿನ ಆಶ್ರಯ ಪಡೆಯುವ ಮನಸ್ಸು ಮಾಡಿದರೆ ಎಲ್ಲವನ್ನು ಚೆನ್ನಾಗಿ ತಿಳಿದುಕೊಳ್ಳಬಹುದು. ಭಗವಂತನ ಪ್ರತಿನಿಧಿಯನ್ನು ಭೇಟಿಯಾದಾಗ ಮಾತ್ರ ಭಗವಂತನೊಡನೆ ತನ್ನ ಸಂಬಂಧವನ್ನು ತಿಳಿಯಲು ಸಾಧ್ಯ. ಭಗವಂತನ ಪ್ರತಿನಿಧಿಗೆ ಸಾಮಾನ್ಯವಾಗಿ ಭಗವಂತನಿಗೆ ಸಲ್ಲಿಸುವ ಎಲ್ಲಾ ಗೌರವವೂ ಸಲ್ಲುತ್ತದೆ.
ಏಕೆಂದರೆ ಆತನಿಗೆ ದೇವರ ವಿಷಯ ಗೊತ್ತು, ಆದರೆ ಆತನು ತಾನೇ ದೇವರೆಂದು ಎಂದೂ ಹೇಳಿಕೊಳ್ಳುವುದಿಲ್ಲ. ದೇವರಿಗೂ ಜೀವಿಗೂ ಇರುವ ವ್ಯತ್ಯಾಸವನ್ನು ತಿಳಿದುಕೊಳ್ಳಬೇಕು. ಆದ್ದರಿಂದಲೇ ಶ್ರೀಕೃಷ್ಣನು 2ನೇ ಅಧ್ಯಾಯದಲ್ಲಿ ಪ್ರತಿಯೊಂದು ಜೀವಿಯು ಪ್ರತ್ಯೇಕ ವ್ಯಕ್ತಿಯೇ ಮತ್ತು ಭಗವಂತನು ಪ್ರತ್ಯೇಕ ಪುರುಷನೇ ಎಂದು ಹೇಳಿದನು. ಅವರೆಲ್ಲರೂ ಹಿಂದೆ ಪ್ರತ್ಯೇಕ ವ್ಯಕ್ತಿಗಳಾಗಿದ್ದರು, ಈಗ ಪ್ರತ್ಯೇಕ ವ್ಯಕ್ತಿಗಳಾಗಿದ್ದಾರೆ ಮತ್ತು ಮುಕ್ತಿಯನ್ನು ಪಡೆದ ಅನಂತರವೂ ಭವಿಷ್ಯದಲ್ಲಿ ಪ್ರತ್ಯೇಕ ವ್ಯಕ್ತಿಗಳಾಗಿರುತ್ತಾರೆ. ರಾತ್ರಿಯ ಕತ್ತಲಿನಲ್ಲಿ ಎಲ್ಲವೂ ಒಂದೇ ಆಗಿ ಕಾಣುತ್ತದೆ, ಆದರೆ ಹಗಲಿನಲ್ಲಿ ಸೂರ್ಯನು ಮೇಲೆರಿದಾಗ ಪ್ರತಿಯೊಂದು ವಸ್ತುವನ್ನು ಅದರ ನಿಜವಾದ ಸ್ವರೂಪದಲ್ಲಿ ಕಾಣುತ್ತೇವೆ. ಆಧ್ಯಾತ್ಮ ಜೀವನದಲ್ಲಿ ವ್ಯಕ್ತಿಗತ ಅಸ್ತಿತ್ವದ ಜ್ಞಾನವೇ ನಿಜವಾದ ಜ್ಞಾನ. Yes. You can see here how this whole thing becomes very clear. The moment you surrender, everything becomes very clear. ನಾವು ಯಾವಾಗ ದೇವರಲ್ಲಿ ಶರಣಾಗ್ತೀವೋ ಅವಾಗ ನಮಗೆಲ್ಲ ನಮಗೆಲ್ಲ ಅಸ್ತಿತ್ವ ಚೆನ್ನಾಗಿ ಕಾಣುತ್ತೆ. But if you don't surrender, then you will become bewildered. ನಾವು ಯಾವಾಗ ಶರಣಾಗಲ್ವೋ ಆವಾಗ ನಮ್ಗೆ ಕಷ್ಟಗಳು ದಾರಿ. This way, suffering only will come. ಇದೇ ಅಂದ್ರೆ ನಾವು ಶರಣಾಗತಿ ಆಗಿಲ್ಲ ಅಂದ್ರೆ ಕಷ್ಟಗಳ ದಾರಿ. Does that answer the question? ಮಾತಾಜಿ ಹರೇ ಕೃಷ್ಣ. She is not there. ರಾಜೇಶ್ವರ ಮಾತಾಜಿ. Hello. I am there, Prabhu. I was on mute. Prabhu, I got it. So is it clear how the senses are driving you into problem? Can you go 15:7? See here. So with the mind and the senses, it is going to a lot of problems. Can you read? Someone, she can read, you can read? Prabhu. Do you want to read only the translation or even the shloka, Prabhu? Read the shloka and the translation. Okay. Bhagavad Gita 15ನೇ ಅಧ್ಯಾಯ 7ನೇ ಶ್ಲೋಕ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷಷ್ಟಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಅನುವಾದ: ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ಬದ್ಧ ಜೀವನದಿಂದಾಗಿ ಅವರು ಮನಸ್ಸು ಸೇರಿದಂತೆ 6 ಇಂದ್ರಿಯಗಳೊಡನೆ ಬಹುವಾಗಿ ಕಷ್ಟಪಡುತ್ತಾರೆ. So you see this word, they are having so much problem, struggling very hard. Prabhu. So this is the situation of trying to act on the mental plane. ನಾವು ಎಲ್ಲಿವರೆಗೂ ತಮ್ಮ ಒಂದು ಭೌತಿಕ ಇಂದ್ರಿಯಗಳ ಮೇಲೆ ನಾವು ಅಂದ್ರೆ ಜ್ಞಾನವನ್ನು ಪಡೆದಾಗ, ಇಂದ್ರಿಯಗಳಿಂದ ಜ್ಞಾನ ಪಡೆದಾಗ ಸೊ ನಾವು ಈ ತರ ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ. So when you surrender to God, Krishna, and act in the spiritual plane, then you become happy. ನಾವು ಒಂದು ದೈವ ಮಾರ್ಗದಲ್ಲಿ ನಡೆದಾಗ, ಕೃಷ್ಣರನ್ನು ಅಂದ್ರೆ ಅವರಿಗೆ ಶರಣ ಹೊಂದಿದಾಗ ನಮಗೆ ಕಷ್ಟಗಳು ಇರುವುದಿಲ್ಲ. Can go 1854. Can someone read again? ಹೀಗೆ ಆಧ್ಯಾತ್ಮಿಕ ನೆಲೆಯಲ್ಲಿರುವವನು ಕೂಡಲೇ ಪರಮ ಬ್ರಹ್ಮನ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಮತ್ತು ಸಂಪೂರ್ಣವಾಗಿ ಪ್ರಸನ್ನನಾಗುತ್ತಾನೆ. ಅವನು ಯಾವಾಗಲೂ ಶೋಕಿಸುವುದಿಲ್ಲ ಅಥವಾ ಏನನ್ನೂ ಬಯಸುವುದಿಲ್ಲ.
ಅವನು ಎಲ್ಲಾ ಜೀವಿಗಳನ್ನು ಒಂದೇ ಸಮನಾಗಿ ಕಾಣುತ್ತಾನೆ. ಇಂತಹ ಸ್ಥಿತಿಯಲ್ಲಿ ಅವನು ನನ್ನ ಪರಿಶುದ್ಧ ಭಕ್ತಿ ಸೇವೆಯನ್ನು ಪಡೆಯುತ್ತಾನೆ. So you see here, he becomes very joyful. The moment he becomes servant of God, he becomes very joyful. ಸೊ ಯಾವಾಗ ನಾವು ದೇವರಿಗೆ ಶರಣ ಹೊಂದಿ ನಾವು ಸೇವಕರಾಗ್ತೀವೋ ನಾವು ನಮ್ಮ ಆನಂದವನ್ನು ಪಡೆಯಬಹುದು. This is called Brahma Bhuta. ಸೊ ಇದನ್ನ ನಾವು ಬ್ರಹ್ಮ ಸಾಕ್ಷಾತ್ಕಾರ ಅಂತ ಕರಿತೀವಿ. So there are two different. ನೀವಿಲ್ಲೇ ಅರ್ಥ ಮಾಡ್ಕೊಳ್ಬಹುದು ಯಾವ ತರ ನಮ್ಮ ಜೀವನ ಅಂತ. Is it clear? Ha Prabhu. Any other questions? Thank you, Prabhu. ಹರೇ ಕೃಷ್ಣ ಪ್ರಭು. Yes. Prabhu, all the 4 dharmas like Brahmana, Kshatriya, Shudra and Vaishya can get this Parama Moksha, or only if we go to the Brahminical characters then only is it possible for us to get the moksha? Very good. Can you ಇವರೊಂದು ಪ್ರಶ್ನೆ, ಇವಾಗ ಬ್ರಾಹ್ಮಣ ಇಲ್ಲ ಕ್ಷತ್ರಿಯ ಇಲ್ಲ ಶೂದ್ರ ಇಲ್ಲ ವೈಶ್ಯರು ಮಾತ್ರನೇ ದೇವರಲ್ಲಿ ಮುಕ್ತಿಯನ್ನು ಹೊಂದಬಹುದಾ ಇಲ್ಲ ಎಲ್ಲರೂ ಹೊಂದಬಹುದು ಅಂತ ಕೇಳ್ತಾ ಇದಾರೆ ಅವರು. ಇಲ್ಲ, ಬ್ರಾಹ್ಮಣರು ಮಾತ್ರ ಹೊಂದಬಹುದಾ ಇಲ್ಲ ಎಲ್ಲರೂ ಹೊಂದಬಹುದಾ? ಚತುರ್ವರ್ಗಗಳಲ್ಲಿ ಇರೋರಿಗೂ ಮುಕ್ತಿಯನ್ನು ಪಡೆಯೋದು ಸಾಧ್ಯನಾ ಇಲ್ಲ ಬ್ರಾಹ್ಮಣರಿಗೆ ಮಾತ್ರ ಸಾಧ್ಯನಾ? ಓಕೆ. Can you go to Bhagavad Gita chapter 18 text 45? Huh? Yeah, read this one. Can you read? Yes, can you come down please? Prabhu 45. Prabhu. Sve no 45. Sve karmanya bhiratah svam siddhim labhate naraha ಸ್ವಕರ್ಮ ನಿರತ ಸಿದ್ಧಿಂ ಯಥಾ ವಿಂದತಿ ತತ್ ಶೃಣು. ತನ್ನ ಕರ್ಮದ ಗುಣಗಳನ್ನು ಅನುಸರಿಸಿ ಪ್ರತಿಯೊಬ್ಬ ಮನುಷ್ಯನು ಪರಿಪೂರ್ಣನಾಗಬಹುದು. ಇದನ್ನು ಹೇಗೆ ಮಾಡಬಹುದು ಎನ್ನುವುದನ್ನು ತಿಳಿಸುತ್ತೇನೆ ಕೇಳು. Next verse. Can I read the shloka, Prabhu? Yes. Hello. Hare Krishna, Prabhu. Yes. ಓದಿ ಮಾತಾಜಿ. ಪ್ರಭು, ನನ್ನ ಫೋನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ನೀವು Someone else can read. ಪ್ರಭುವು ಸರ್ವ ಜೀವಿಗಳ ಮೂಲಕ ಮತ್ತು ಸರ್ವವ್ಯಾಪಿ. ಅವನನ್ನು ಪೂಜಿಸುವುದರಿಂದ ಮತ್ತು ತನ್ನ ಕರ್ಮವನ್ನು ಮಾಡುವುದರಿಂದ ಮನುಷ್ಯನು ಸಿದ್ಧಿಯನ್ನು ಪಡೆಯಬಹುದು. You need to read the purport, Prabhu? No. Can you go to 932? ಅನುವಾದ. ಪಾರ್ಥ, ನನ್ನಲ್ಲಿ ಆಶ್ರಯ ಪಡೆಯುವವರು ಕೀಳು ಜನ್ಮದವರಾದರೂ ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು ಗತಿಯನ್ನು ಪಡೆಯಬಲ್ಲರು. So you see here, anybody can come to Krishna. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು, ಎಲ್ಲರೂ ಅವನಲ್ಲಿ ಶರಣನ್ನು ಹೊಂದಬಹುದು. Can you read the purport? Yes, ಪ್ರಭು. ಭಾವಾರ್ಥ: ಭಕ್ತಿ ಸೇವೆಯಲ್ಲಿ ಕೆಳಗಿನ ಮತ್ತು ಮೇಲಿನ ವರ್ಗಗಳ ಜನರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಎಂದು ಪ್ರಭುವು
ಪರಮಪ್ರಭುವು ಇಲ್ಲಿ ಸ್ಪಷ್ಟವಾಗಿ ಸಾರುತ್ತಾನೆ. ಜೀವನದ ಪ್ರಾಪಂಚಿಕ ಪರಿಕಲ್ಪನೆಯಲ್ಲಿ ಇಂತಹ ಭೇದಗಳುಂಟು, ಆದರೆ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾದವನಿಗೆ ಇಂತಹ ಭೇದಗಳಿಲ್ಲ. ಪ್ರತಿಯೊಬ್ಬನೂ ಪರಮಗತಿಗೆ ಅರ್ಹನೇ. ಶ್ರೀಮದ್ ಭಾಗವತದಲ್ಲಿ 2418 ಚಾಂಡಾಲರಂತಹ ನಾಯಿಗಳನ್ನು ತಿನ್ನುವವರು ಅತ್ಯಂತ ಕೀಳಾದವರು ಒಬ್ಬ ಪರಿಶುದ್ಧ ಭಕ್ತನ ಸಹವಾಸದಿಂದ ಪರಿಶುದ್ಧರಾಗಬಲ್ಲರು ಎಂದು ಹೇಳಿದೆ. ಭಕ್ತಿ ಸೇವೆ ಮತ್ತು ಪರಿಶುದ್ಧ ಭಕ್ತನೊಬ್ಬನ ಮಾರ್ಗದರ್ಶನ ಎಷ್ಟು ಶಕ್ತವಾದವು ಎಂದರೆ ಕೆಳಗಿನ ಮತ್ತು ಮೇಲಿನ ವರ್ಗಗಳು ಜನರಲ್ಲಿ ಭೇದ ಭಾವವಿಲ್ಲ. ಯಾರು ಬೇಕಾದರೂ ಇದನ್ನು ಅನುಸರಿಸಬಹುದು. ಪರಿಶುದ್ಧ ಭಕ್ತನ ಆಶ್ರಯವನ್ನು ಪಡೆಯುವ ಅತ್ಯಂತ ಸರಳನಾದ ಮನುಷ್ಯನು ಯೋಗ್ಯವಾದ ಮಾರ್ಗದರ್ಶನದಿಂದ ಪರಿಶುದ್ಧನಾಗಬಲ್ಲ. ಐಹಿಕ ಪ್ರಕೃತಿಯ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನನ್ನು ಸಾತ್ವಿಕ ಸ್ವಭಾವದವರು ಬ್ರಾಹ್ಮಣರು, ರಾಜಸ ಸ್ವಭಾವದವರು ಕ್ಷತ್ರಿಯರು ಅಥವಾ ಆಡಳಿತಗಾರರು, ರಾಜಸ ಮತ್ತು ತಾಮಸ ಗುಣಗಳು ಬೇರೆತವರು ವೈಶ್ಯರು ಅಥವಾ ವ್ಯಾಪಾರಿಗಳು, ಮತ್ತು ತಾಮಸ ಗುಣದವರು ಶೂದ್ರರು ಅಥವಾ ಕಾರ್ಮಿಕರು ಎಂದು ವರ್ಗೀಕರಿಸಲಾಗಿದೆ. ಇವರಿಗಿಂತ ಕೆಳಗಿನವರು ಚಾಂಡಾಲರೆಂದು ಕರೆಯುತ್ತಾರೆ. ಅವರು ಪಾಪಿ ಸಂಸಾರಗಳಲ್ಲಿ ಹುಟ್ಟುತ್ತಾರೆ. ಸಾಮಾನ್ಯವಾಗಿ ಪಾಪಿ ಸಂಸಾರಗಳಲ್ಲಿ ಹುಟ್ಟಿದವರು ಸಹವಾಸವನ್ನು ಮೇಲಿನ ವರ್ಗಗಳವರು ಒಪ್ಪುವುದಿಲ್ಲ. ಆದರೆ ಭಕ್ತಿ ಸೇವೆಯ ಪ್ರಕ್ರಿಯೆಯ ಶಕ್ತಿ ಎಷ್ಟೆಂದರೆ ಪರಮ ಪ್ರಭುವಿನ ಪರಿಶುದ್ಧ ಭಕ್ತನು ಕೆಳಗಿನ ವರ್ಗಗಳ ಎಲ್ಲರೂ ಜೀವನದ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆಯುವಂತೆ ಮಾಡಬಲ್ಲ. ಮನುಷ್ಯನು ಕೃಷ್ಣನ ಆಶ್ರಯವನ್ನು ಪಡೆದಾಗ ಮಾತ್ರ ಇದು ಸಾಧ್ಯ. ವ್ಯಾಪಶ್ಚಿತ ಎನ್ನುವ ಶಬ್ದವು ಎಲ್ಲಿ ಸೂಚಿಸುವಂತೆ ಮನುಷ್ಯನು ಸಂಪೂರ್ಣವಾಗಿ ಕೃಷ್ಣನ ಆಶ್ರಯವನ್ನು ಪಡೆಯಬೇಕು. ಆಗ ಅವನು ಮಹಾಜ್ಞಾನಿಗಳಿಗಿಂತಲೂ ಯೋಗಿಗಳಿಗಿಂತಲೂ ಶ್ರೇಷ್ಠನಾಗುತ್ತಾನೆ. So you can see here, if you take to Krishna only, doesn't matter what background you come from, you can be delivered. ನಾವು ಯಾವೇ ಒಂದು ವರ್ಗದವರಾಗಿರ್ಬೋದು, ನಾವು ಕೃಷ್ಣರ ಸೇವೆಯಲ್ಲಿ ತೊಡಗಿದಾಗ ಎಲ್ಲರೂ ಮುಕ್ತಿಯನ್ನು ಹೊಂದಬಹುದು. If the Brahmana is not devotee of Krishna, then he cannot be delivered. ಇವಾಗ ಬ್ರಾಹ್ಮಣರು ಅವರು ದೇವರ ಭಕ್ತರಂದ್ರೆ ಕೃಷ್ಣರ ಭಕ್ತರಾಗಿಲ್ಲ ಅಂದ್ರೆ ಅವರಿಗೆ ಮುಕ್ತಿ ಇಲ್ಲ. If the Chandala is a Krishna devotee, he can be delivered. ಚಂಡಾಲರು ಕೃಷ್ಣರ ಭಕ್ತರಾಗಿದ್ರೆ ಅವರಿಗೆ ಮುಕ್ತಿ ಸಿಗುತ್ತೆ. You follow? Yeah, yes, Prabhu. 7, 9, 10. You have 7, 9, 10. Yes, Prabhu. 7, 9, 10. ಅನುವಾದ. ಬ್ರಾಹ್ಮಣನೊಬ್ಬನೇ ಎಲ್ಲ 12 ಬ್ರಾಹ್ಮಣ ಅರ್ಹತೆಗಳನ್ನು ಪಡೆದಿದ್ದು ಭಕ್ತನಾಗಿರದಿದ್ದರೆ ಭಗವಂತನ ಚರಣ ಕಮಲಗಳ ಬಗೆಗೆ ವಿಮುಖನಾಗಿದ್ದಾರೆ. ಅವನು ತನ್ನ ಮನಸ್ಸು, ಮಾತು, ಕಾರ್ಯ, ಐಶ್ವರ್ಯ, ಜೀವ ಸಮಸ್ತವನ್ನು ಪರಮ ಪ್ರಭುವಿಗೆ ಅರ್ಪಿಸಿದ ಶಪಥತೆಗಿಂತಲೂ ಖಂಡಿತವಾಗಿಯೂ ಕೆಳಮಟ್ಟದವನಾಗುತ್ತಾನೆ. ಆ ಭಕ್ತನು ಈ ಬ್ರಾಹ್ಮಣನಿಗಿಂತ ಉತ್ತಮನು, ಏಕೆಂದರೆ ಭಕ್ತನು ತನ್ನ ಇಡೀ ಕುಟುಂಬವನ್ನೇ ಪರಿಶುದ್ಧಗೊಳಿಸಬಲ್ಲನು. ಈ ಬ್ರಾಹ್ಮಣನೆನಿಸಿಕೊಳ್ಳುವನು ವಿದ್ಯಾ ಮಾರ್ಗದಲ್ಲಿ ಮುಳುಗಿ ಹೋಗಿದ್ದು ತನ್ನನ್ನು ಕೂಡ ಪರಿಶುದ್ಧಗೊಳಿಸಿಕೊಳ್ಳಲಾರನು. Yes. Then, Prabhu, what is the necessity of taking the Brahminical initiation? What is the necessity of taking the Brahminical initiation? Can you translate? If we don't have the bhakti. ಇವಾಗ ಬ್ರಾಹ್ಮಣ ದೀಕ್ಷೆ ಅಂದ್ರೆ ಇವಾಗ ಇಲ್ಲಿ ನಮ್ಮ ಶ್ಲೋಕದಲ್ಲಿ ಓದಿದ ಪ್ರಕಾರ
ಎಲ್ಲರೂ ದೇವರಲ್ಲಿ ಮುಕ್ತಿಯನ್ನು ಹೊಂದಬಹುದಾದ್ರೆ ಸೊ ಇವ್ರು ಹೇಳ್ತಿದಾರೆ ಮಾತಾಜಿ, ಸೊ ಬ್ರಾಹ್ಮಣರಾಗಿ ದೀಕ್ಷೆ ಪಡೆಯೋ ಅವಕಾಶ ಏನು ಅಂತ ಕೇಳ್ತಿದ್ದಾರೆ. ಅಗತ್ಯ ಏನಿದೆ? ಅಗತ್ಯ ಏನು ಅಂತ ಕೇಳ್ತಿದ್ದಾರೆ. Can you go down to the purport? Can you see the word Bhagavad Bhakti Hinas here? ಹಾ ಪ್ರಭು. Can you read that? ಭಗವದ್ ಭಕ್ತಿಹೀನಸ್ಯ ಜಾತಿಂ ಶಾಸ್ತ್ರಂ ಜಪಸ್ತಪಃ ಅಪ್ರಾಣಸ್ತೈವ ದೇಹಸ್ಯ ಮಂಡನಂ ಲೋಕರಂಜನಂ. ಕಂಟಿನ್ಯೂ ಮಾತಾಜಿ. ವ್ಯಕ್ತಿಯು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇಂತಹ ಮೇಲುವರ್ಗದ ಕುಟುಂಬದಲ್ಲಿ ಹುಟ್ಟಿದ್ದರೂ ಭಗವತ್ ಭಕ್ತನಾಗಿರದಿದ್ದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮೊದಲಾದ ಎಲ್ಲಾ ಅರ್ಹತೆಗಳು ಇವು ಆಫ್ಟರ್ ಮೊದಲ ಇದು ಎಲ್ಲಾ ಅರ್ಹತೆಗಳು ದೆನ್ ಡೌನ್ ಎಲ್ಲಾ ಅರ್ಹತೆಗಳು ಬೆಲೆಯಿಲ್ಲದವಾಗುತ್ತದೆ ಮತ್ತು ವ್ಯರ್ಥವಾಗುತ್ತವೆ. ವಾಸ್ತವವಾಗಿ ಅವು ಮೃತದೇಹಕ್ಕೆ ಮಾಡಿದ ಅಲಂಕಾರವೆಂದು ಭಾವಿಸಲಾಗುತ್ತದೆ. ಈ ಶ್ಲೋಕದಲ್ಲಿ ಪ್ರಹ್ಲಾದ ಮಹಾರಾಜನು ವಿಪ್ರರನ್ನು ಅಂದರೆ ವಿದ್ವಾಂಸರಾದ ಬ್ರಾಹ್ಮಣರನ್ನು ಕುರಿತು ಹೇಳುತ್ತಾನೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ ವರ್ಗೀಕರಣದಲ್ಲಿ ಬ್ರಾಹ್ಮಣನನ್ನು ಅತ್ಯುತ್ತಮನೆಂದು ಪರಿಗಣಿಸಲ್ಪಡುತ್ತದೆ. ಆದರೆ ಕೆಳಮಟ್ಟದ ಚಂಡಾಲನ ಮನೆಯಲ್ಲಿ ಜನಿಸಿದ್ದರೂ ಭಕ್ತನು ಕ್ಷತ್ರಿಯ, ವೈಶ್ಯ ಮುಂತಾದವರಿರಲಿ ಆ ಬ್ರಾಹ್ಮಣನಿಗಿಂತಲೂ ಉತ್ತಮನೆನಿಸುತ್ತಾನೆ. ಭಕ್ತನು ಬೇರೆ ಎಲ್ಲರಿಗಿಂತಲೂ ಉತ್ತಮನು, ಏಕೆಂದರೆ ಅವನು ಬ್ರಹ್ಮನ ದಿವ್ಯವಾದ ನೆಲೆಯಲ್ಲಿರುತ್ತಾನೆ. ಮಾಂಚಯೋ ವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುತಾನ್ ಸಮತಿತ್ವೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಪೂರ್ತಿಯಾಗಿ ಭಕ್ತಿ ಸೇವೆಯಲ್ಲಿ ನಿರತನಾದವನು ಯಾವುದೇ ಸಂದರ್ಭದಲ್ಲೂ ಪತನ ಹೊಂದದವನು. ಒಡೆಯನೇ ಭೌತ ಗುಣಗಳಿಗತೀತನಾಗಿ ಬ್ರಹ್ಮನ ಮಟ್ಟಕ್ಕೆ ಏರುತ್ತಾನೆ. ಗೀತೆ 14:26. ಪ್ರಥಮ ಶ್ರೇಣಿಯ ಬ್ರಾಹ್ಮಣನ 12 ಅರ್ಹತೆಗಳನ್ನು ಸನತತ್ಸುಜಾತ ಎಂದು ಗ್ರಂಥವು ಹೀಗೆ ಪಟ್ಟಿ ಮಾಡುತ್ತದೆ. ಜ್ಞಾನಂಚ ಸತ್ಯಂಚ ದಮಂ ದಮ ಶ್ರುತಂಚ ಹ್ಯಮಾತ್ಸರ್ಯಂ ಹ್ರೀತ್ ಸ್ಥಿತಿಕ್ಷ ಅಸೂಯ ಯಜ್ಞಶ್ಚ ದಾನಂಶ್ಚ ಧೃತಿ ಶಮಶ್ಚ ಮಹಾವ್ರತ 12 ಬ್ರಾಹ್ಮಣಸ್ಯ. ಕೃಷ್ಣ ಪ್ರಜ್ಞಾಯುತರಾದ ಯುರೋಪಿಯನ್ ಮತ್ತು ಅಮೆರಿಕನ್ ಭಕ್ತರನ್ನು ಕೆಲವೊಮ್ಮೆ ಬ್ರಾಹ್ಮಣರೆಂದು ಭಾವಿಸಲಾಗುತ್ತದೆ. ಆದರೆ ಜಾತಿಯಿಂದ ಬ್ರಾಹ್ಮಣರೆನಿಸಿಕೊಳ್ಳುವವರು ಅವರ ಬಗೆಗೆ ಹೊಟ್ಟೆಗಿಚ್ಚು ತೋರಿಸುತ್ತಾರೆ. ಈ ಮಾತ್ಸರ್ಯಕ್ಕೆ ಉತ್ತರವಾಗಿ ಪ್ರಹ್ಲಾದ ಮಹಾರಾಜನು ಹೇಳುತ್ತಾನೆ, ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿ ತನ್ನದು ಗೌರವಯುತ ಸ್ಥಾನವೆಂದು ಮಿಥ್ಯಾಗರ್ವದಿಂದ ಕೂಡಿದವನು ತನ್ನ ಕುಟುಂಬವಿರಲಿ ತನ್ನನ್ನೂ ಕೂಡ ಪರಿಶುದ್ಧಗೊಳಿಸಿಕೊಳ್ಳಲಾರನು. ಆದರೆ ಒಬ್ಬ ಚಂಡಾಲನು ಭಕ್ತನಾಗಿದ್ದರೆ ಪೂರ್ತಿಯಾಗಿ ಭಗವಂತನ ಚರಣಕಮಲಗಳಿಗೆ ತನ್ನನ್ನು ಅರ್ಪಿಸಿಕೊಂಡಿದ್ದರೆ ಅವನು ತನ್ನ ಇಡೀ ಕುಟುಂಬವನ್ನೇ ಪರಿಶುದ್ಧಗೊಳಿಸಬಲ್ಲನು. ಅಮೆರಿಕನ್ನರು ಮತ್ತು ಯುರೋಪಿಯನ್ನರು ಪೂರ್ಣ ಕೃಷ್ಣ ಪ್ರಜ್ಞೆಯಿಂದಾಗಿ ತಮ್ಮ ಇಡೀ ಕುಟುಂಬವನ್ನೇ ಪರಿಶುದ್ಧಗೊಳಿಸಿದ ನಿದರ್ಶನಗಳು ವಾಸ್ತವವಾಗಿ ನಮ್ಮ ಅನುಭವಕ್ಕೆ ಬಂದಿವೆ. ಹಾಗಾಗಿ ಒಬ್ಬ ಭಕ್ತನ ತಾಯಿಯು ಮರಣ ಸಮಯದಲ್ಲಿ ಕೊನೆಯುಸಿರಿ ಎಳೆಯುತ್ತಾ ಕೃಷ್ಣನ ಬಗೆಗೆ ಕೇಳಿದಳು. ಕೃಷ್ಣನ ಬಗೆಗೆ ಕೇಳಿದಳು. ಭಕ್ತನು ತನ್ನ ಕುಟುಂಬಕ್ಕೆ, ಸಮುದಾಯಕ್ಕೆ, ಸಮಾಜಕ್ಕೆ ಮತ್ತು ರಾಷ್ಟ್ರಕ್ಕೆ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಬಲ್ಲನು ಎಂಬುದು ತಾತ್ವಿಕವಾಗಿ ಸತ್ಯವಾಗಿದೆ ಹಾಗೂ ವಾಸ್ತವವಾಗಿ ಸಮರ್ಥಿತವಾಗಿದೆ. ಭಕ್ತನು ಪಲಾಯನ ಮಾಡುತ್ತಾನೆ ಎಂದು ಮೂರ್ಖರಾದವರು ಹೇಳುತ್ತಾರೆ. ನಿಜವಾಗಿ ನೋಡುವುದಾದರೆ ತನ್ನ ಕುಟುಂಬವನ್ನು ಉದ್ಧರಿಸಲು ಭಕ್ತನೇ ಸರಿಯಾದ ವ್ಯಕ್ತಿ. ಅವನು ತನ್ನಲ್ಲಿರುವ ಸಮಸ್ತವನ್ನು ಭಗವತ್ ಸೇವೆಯಲ್ಲಿ ತೊಡಗಿಸಿರುತ್ತಾನಾಗಿ ಸದಾಕಾಲವೂ ಉನ್ನತವಾದ ನೆಲೆಯಲ್ಲೇ ಇರುತ್ತಾನೆ. So you see, yes Prabhu. You can go to 647 Bhagavad Gita. Can go to the purport. You can see this verse here. Sa esam purusham shakshat. Atma Prabhuvam Ishwaram. Correct. Can you read that?
य येषां पुरुषं साक्षात् आत्मप्रभवम् ईश्वरं न भजन्तव्य जानान्ति स्थानात् भ्रष्टा हतस्त्वधः. ಅದು ಓದಿ ಮಾತಾಜಿ ಅನುವಾದ. ಯಾರು ಎಲ್ಲಾ ಜೀವಿಗಳ ಮೂಲವಾದ ಆದಿಪುರುಷನಿಗೆ ಸೇವೆಯನ್ನು ಸಲ್ಲಿಸುವುದಿಲ್ಲವೋ ಮತ್ತು ಈ ವಿಷಯದಲ್ಲಿ ತನ್ನ ಕರ್ತವ್ಯವನ್ನು ನಿರ್ಲಕ್ಷಿಸುವನೋ ಅವನು ನಿಶ್ಚಯವಾಗಿಯೂ ತನ್ನ ಸಹಜ ಸ್ವರೂಪದಿಂದ ಪತನ ಹೊಂದುವನು. ಈ ಶ್ಲೋಕದಲ್ಲಿ ಸಹ ಭಜಂತಿ ಎನ್ನುವ ಶಬ್ದವನ್ನು ಬಳಸಿದೆ. ಮಾತಾಜಿ. So you can see, the moment you don't accept Krishna, then even you are in Brahmin platform, you will fall down. ಯಾವಾಗ ದೇವರು ಕೃಷ್ಣರನ್ನ ಅವರು ಅನುಸರಿಸಲ್ವೋ, ಸೊ ನಾವು ಇವನ್ ಬ್ರಾಹ್ಮಣರಾಗಿದ್ರು ಪತನಗೊಳ್ಳೋದು ಖಂಡಿತ. So it doesn't matter what caste, what religion, as long as you accept Krishna, then you are safe. ನಾವು ಯಾವೇ ವರ್ಗದವರಾಗಿರ್ಬೋದು, ಬಟ್ ಕೃಷ್ಣರ ಸೇವೆಯಲ್ಲಿ ತೊಡಗಿದಾಗ ಕೃಷ್ಣ ಎಲ್ಲರಿಗೂ ಒಂದು ಅನುಗ್ರಹಿಸ್ತಾರೆ ಕೃಷ್ಣರು. Yes. Yes, Prabhu. So it doesn't, of course, the chances are very good if you are Brahmin and you become a devotee, that's the best. ಇವಾಗ ಬ್ರಾಹ್ಮಣ ವರ್ಗದಲ್ಲಿ ಹುಟ್ಬಿಟ್ಟು ಅಂದ್ರೆ ನಿಮ್ಗೆ ಒಳ್ಳೆ ಅವಕಾಶ ಇರುತ್ತೆ ಅಂದ್ರೆ ದೇವರ ಸೇವೆ ಸಲ್ಲಿಸಲಿಕ್ಕೆ. But in Kali Yuga, there's no more Brahmins. They all are Sudras. Yes, Kalau Sudra Sambhavaha. ಕಲಿಯುಗದಲ್ಲಿ ಯಾರು ಬ್ರಾಹ್ಮಣ ಯಾರು ಯಾವ ವರ್ಗದವರು ಇಲ್ಲ, ಎಲ್ಲ ಹೇಳಿದ್ರು ಒಂದೇ, ಕಲವು ಶೂದ್ರ ಸಂಭವ, ಎಲ್ಲರೂ ಶೂದ್ರರೇ ಅಂತ. So the only thing is left to do in Kali Yuga is to chant Krishna's name. ನಮಗೆ ಒಂದೇ ಒಂದು ಮಾರ್ಗ ಉಳಿದಿರೋದೇನಂದ್ರೆ ಈ ಕಲಿಯುಗದಲ್ಲಿ ದೇವರ ನಾಮಸ್ಮರಣೆ ಮಾಡುವುದು. Then everything get adjusted. ಎಲ್ಲ ಕರೆಕ್ಟ್ ಆಗುತ್ತೆ ಎಲ್ಲ. But if you don't chant, then even in Brahmin also, what's the use? ದೇವರ ನಾಮಸ್ಮರಣೆ ಮಾಡಲಿಲ್ಲ ಅಂದ್ರೆ ನಾವು ಬ್ರಾಹ್ಮಣರಾಗಿ ಹುಟ್ಟರು ಒಂದು ಯೂಸ್ಲೆಸ್ ಅಂತ. Correct. Yes, Prabhu. So many Brahmins, they're doing so many nonsense. ನಾವೆಲ್ಲ ಕಡೆ ನೋಡಿರ್ಬೋದು, ಇವನ್ನ ಬ್ರಾಹ್ಮಣ ವರ್ಗದಲ್ಲಿ ಜನಿಸಿದ್ರು ಎಲ್ಲ ಪಾಪಗಳನ್ನೆಲ್ಲ ಮಾಡ್ತಾ ಇರ್ತಾರೆ. That we have seen. They come out to especially country like Singapore, they forget they are Brahmins. ಬೇರೆ ದೇಶಗಳಿಗೆ ಬ್ರಾಹ್ಮಣರೆಲ್ಲ ಬೇರೆ ದೇಶಗಳಿಗೆ ಕೆಲ್ಸಕ್ಕಾಗಿ ಹೋದಾಗ ಅವ್ರು ನೋಡ್ಬೇಕು ಎಷ್ಟು ಪಾಪ ಮಾಡ್ತಾರೆ ಅಂತ ನಾವು ಕಣ್ಣು ಮುಂದೆ ನೋಡ್ಬೋದು ಇಲ್ಲಿ. Yes. Yes, Prabhu. The only way we can get safe is by associating with the devotees. ನಮ್ಗೆ ಒಂದೇ ಒಂದು ಸುಲಭವಾದ ಮಾರ್ಗ ದೇವರೆಲ್ಲ ಅನುಸರಿಸಲಿಕ್ಕೆ ಅಂದ್ರೆ ಭಕ್ತರ ಒಂದು ಸೇವೆಯವರಲ್ಲಿ ತೊಡಗಬೇಕು. Just now you have that verse, no? Kirata 2:1-18, no? 2:1-18. I think 2:4. 2:4-18, no? You can take that out. You have got to. Yes, bro. This is the only way to get yourself saved. 2:4-18. Yes, bro. Yeah, read the verse.
ಕಿರಾತ ಗುಣಾಂಧ್ರ ಪುಲೀಂದ್ರ ಪುಲ್ಕಷ ಅಭಿರಾಶುಂಭ ಯವನ ಕಸಾದಯ ಎನ್ನೇ ಚ ಪಾಪ ಯದಾ ಪ್ರಶಯ ಶುದ್ಧಂತಿ ತಸ್ಯೈ ಪ್ರಭವಿಷ್ಣವೇ ನಮಃ. ಕಿರಾತ ಹೂಣ ಆಂಧ್ರ ಪುಲಿಂದ ಪುಲ್ಕಷ ಅಬೀರ ಶುಂಭ ಯವನ ಕಸಾಜನಾಂಗದ ಸದಸ್ಯರು ಮತ್ತು ಪಾಪ ಕಾರ್ಯಗಳಲ್ಲಿ ಆಸಕ್ತರಾದ ಇತರರು ಪರಮಶಕ್ತನಾದ ಭಗವಂತನ ಭಕ್ತರನ್ನು ಆಶ್ರಯಿಸಿ ಪುನೀತರಾಗಬಹುದು. ಅವರಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. So you see here, by associating with the devotees, even a person coming from very, very low background, they can get purified. ಸೊ ಈ ಒಂದು ಭಾವಾರ್ಥ ಅನುವಾದದಲ್ಲಿ ನೋಡಿ ನಾವು ಅರ್ಥ ಮಾಡ್ಕೊಳ್ಳೋದೇನೆಂದ್ರೆ ಭಗವಂತನ ಭಕ್ತರಲ್ಲಿ ಆಶ್ರಯ ಪಡೆದು ಪುನೀತರಾಗಬಹುದು. That's why the stress is on the association of devotees. ಅದಕ್ಕೋಸ್ಕರ ಹೇಳಿರೋದೇನೆಂದ್ರೆ ಭಗವಂತನ ಭಕ್ತರಲ್ಲಿ ಆಶ್ರಯ ಪಡೆಯುವುದು. This is a secret. ಒಂದು ಗುಪ್ತವಾದ ಮಾರ್ಗ. But if you don't get association of devotees, then you cannot purify yourself. ನಾವು ಯಾವಾಗ ಭಕ್ತರ ಆಶ್ರಯ ಪಡಿಲಿಕ್ಕೆ ಆಗಲ್ವೋ ಅವಾಗ ನಾವು ನಮ್ಮ ನೆಲೆಯಲ್ಲಿ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ. Yes? Yes, sir. Any other questions? ಬೇರೆ ಯಾರಿಗಾರ ಕ್ವಶನ್, ಯಾರ ಪ್ರಶ್ನೆ ಇದಾರೆ ಯಾರಿಗಾರ? Anybody have any other questions? Yes. So see, Krishna consciousness is, there's no, what we say, we are not very partial, you know. ಈ ಒಂದು ಕೃಷ್ಣ ಪ್ರಜ್ಞೆ ಆಂದೋಲನದಲ್ಲಿ ಯಾರು ನಾವು ಭೇದ ಭಾವ ಇಲ್ಲ, ಭೇದ ಭಾವ ಇರೋದಿಲ್ಲ ನಮ್ಮಲ್ಲಿ. The only thing is to accept Krishna, that's all. ನಮ್ಮ ಒಂದೇ ಒಂದು ನಮ್ಮಲ್ಲಿ ವಿನಂತಿ ಏನಂದ್ರೆ ಕೃಷ್ಣರನ್ನ, ದೇವರನ್ನ ನೀವು ಅನುಸರಿಸಿ ಅಂತ. Then everything get adjusted. Even you are sinful, Krishna also says, if you are okay, can you go 9:30 and read also? ಇನ್ನು ನಾವು ಪಾಪಿಗಳಾಗಿದ್ರು ದೇವ್ರು ನಮ್ಮನ್ನು ಅನುಕರಿಸ್ತಾರೆ. But on the other hand, if you are big Brahmin and you're not Krishna conscious, then there is no adjustment also. That problem. ಇನ್ನು ನಾವು ಬ್ರಾಹ್ಮಣರು ಅಂತ ಹೇಳ್ಕೊಂಡು ದೇವರನ್ನ ಪೂಜೆ ಮಾಡದಿಲ್ಲ ಪಾಪಗಳನ್ನ ಮಾಡಿದ್ರೆ ದೇವ್ರು ಏನು ಮಾಡಲ್ಲ. Yes. Yes, Prabhu. Can you read? Narahari, please read. ಯಾವನಾದರೂ ಅತ್ಯಂತ ಹೀನ ಕಾರ್ಯವನ್ನು ಮಾಡುತ್ತಿದ್ದರೂ ಅವನು ಭಕ್ತಿ ಸೇವೆಯಲ್ಲಿ ತೊಡಗಿದ್ದರೆ ಆತನನ್ನು ಸಾಧು ಎಂದು ಭಾವಿಸಬೇಕು. ಏಕೆಂದರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ. So read purport also, Prabhu. Purport, huh? Is it a very long purport? No, short purport. Yeah, please read. ಸುದುರಾಚಾರಃ ಎನ್ನುವ ಪದ ಈ ಶ್ಲೋಕದಲ್ಲಿ ಅರ್ಥವತ್ತಾದದ್ದು. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಜೀವಿಯು ಬದ್ಧನಾಗಿದ್ದಾಗ ಅವನ ಚಟುವಟಿಕೆಗಳು ಎರಡು ಬಗೆಯವು. ಬದ್ಧವಾದವು ಸಹಜ ಸ್ವರೂಪದವು. ಭಕ್ತರ ಬದ್ಧ ಜೀವನಕ್ಕೆ ಸಂಬಂಧಿಸಿದಂತೆ ದೇಹ ರಕ್ಷಣೆ ಹಾಗೂ
ಸಮಾಜದ ಸರ್ಕಾರದ ನಿಯಮಗಳನ್ನು ಪಾಲಿಸುವಲ್ಲಿ ಬೇರೆ ಬೇರೆ ಚಟುವಟಿಕೆಗಳಿರ್ತದೆ. ಇದನ್ನು ಬದ್ಧ ಚಟುವಟಿಕೆಗಳು ಎಂದು ಕರೆಯುತ್ತಾರೆ. ಇವುಗಳಲ್ಲದೆ ನನ್ನ ಆಧ್ಯಾತ್ಮಿಕ ಸ್ವರೂಪದ ಅರಿವಿದ್ದು ಕೃಷ್ಣ ಪ್ರಜ್ಞೆಯಲ್ಲಿ ಅಥವಾ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾದ ಜೀವಿಯು ನಿರ್ವಹಿಸಬೇಕಾದ ಆಧ್ಯಾತ್ಮಿಕ ಚಟುವಟಿಕೆಗಳು ಇವೆ. ಇಂತಹ ಚಟುವಟಿಕೆಗಳನ್ನು ಜೀವಿಯು ತನ್ನ ಸಹಜ ಸ್ವರೂಪದಲ್ಲಿ ಮಾಡುತ್ತಾನೆ. ಇದಕ್ಕೆ ಶಾಸ್ತ್ರೀಯವಾಗಿ ಭಕ್ತಿ ಸೇವೆ ಎಂದು ಹೆಸರು. ಬದ್ಧ ಸ್ಥಿತಿಯಲ್ಲಿ ಕೆಲವೊಮ್ಮೆ ಭಕ್ತಿ ಸೇವೆಯು ದೇಹಕ್ಕೆ ಸಂಬಂಧಿಸಿದಂತೆ ಬದ್ಧ ಸೇವೆಯು ಪರಸ್ಪರ ಸಮಾನಾಂತರವಾಗುತ್ತದೆ. ಆದರೆ ಕೆಲವೊಮ್ಮೆ ಈ ಚಟುವಟಿಕೆಗಳು ಒಂದಕ್ಕೊಂದು ವಿರೋಧವಾಗುತ್ತವೆ. ಸಾಧ್ಯವಾದ ಮಟ್ಟಿಗೂ ತನ್ನ ಆರೋಗ್ಯಕರವಾದ ಸ್ಥಿತಿಯನ್ನು ಹದಗೆಡಿಸುವ ಏನನ್ನು ಮಾಡದಂತೆ ಭಕ್ತನು ಬಹಳ ಎಚ್ಚರದಿಂದ ಇರುತ್ತಾನೆ. ತನ್ನ ಚಟುವಟಿಕೆಗಳಲ್ಲಿ ಪರಿಪೂರ್ಣತೆಯು ತಾನು ಕ್ರಮವಾಗಿ ಕೃಷ್ಣ ಪ್ರಜ್ಞೆಯನ್ನು ಸಾಧಿಸುವುದರಲ್ಲಿದೆ ಎಂದು ಅವನಿಗೆ ಗೊತ್ತು. ಆದರೆ ಒಮ್ಮೊಮ್ಮೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಅತ್ಯಂತ ಹೀನಾಯವೆನ್ನಿಸುವ ಕೆಲಸಗಳನ್ನು ಮಾಡುವುದನ್ನು ಕಾಣಬಹುದು. ಇಂತಹ ತಾತ್ಕಾಲಿಕ ಪತನವು ಅವನನ್ನು ಆರೋಗ್ಯನನ್ನಾಗಿ ಮಾಡುವುದಿಲ್ಲ. ಒಬ್ಬನ ಮನುಷ್ಯನು ಪತಿತನಾಗಬಹುದು, ಆದರೆ ಅವನು ಮನಪೂರ್ವಕವಾಗಿ ಪರಮ ಪ್ರಭುವಿನ ದಿವ್ಯ ಸೇವೆಯಲ್ಲಿ ನಿರತನಾಗಿದ್ದರೆ ಅವನ ಹೃದಯದಲ್ಲಿರುವ ಪ್ರಭುವು ಅವನನ್ನು ಪರಿಶುದ್ಧಗೊಳಿಸುತ್ತಾನೆ ಮತ್ತು ಈ ಹೀನ ಕಾರ್ಯಕ್ಕಾಗಿ ಕ್ಷಮಿಸುತ್ತಾನೆ. ಹೀಗೆಂದು ಶ್ರೀಮದ್ ಭಾಗವತದಲ್ಲಿ ಹೇಳಿದ್ದೆ. ಐಹಿಕದ ಸೋಂಕು ಎಷ್ಟು ಪ್ರಬಲ ಎಂದರೆ ಭಗವಂತನ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿರುವ ಯೋಗಿಯು ಸಹ ಒಮ್ಮೊಮ್ಮೆ ಬಲೆಗೆ ಬೀಳುತ್ತಾನೆ. ಆದರೆ ಕೃಷ್ಣ ಪ್ರಜ್ಞೆಯು ಎಷ್ಟು ಶಕ್ತವಾದುದು ಎಂದರೆ ಯಾವಾಗಲಾದರೂ ಒಮ್ಮೆ ಆಗುವ ಇಂತಹ ಪತನವನ್ನು ಕೂಡಲೇ ಸರಿಪಡಿಸುತ್ತದೆ. ಆದ್ದರಿಂದ ಭಕ್ತಿ ಸೇವೆಯ ಪ್ರಕ್ರಿಯೆಯು ಯಾವಾಗಲೂ ಯಶಸ್ವಿಯಾಗುತ್ತದೆ. ಆದರ್ಶ ಮಾರ್ಗದಿಂದ ಆಕಸ್ಮಿಕವಾಗಿ ಪತನ ಹೊಂದಿರುವುದಕ್ಕೆ ಯಾರು ಭಕ್ತನನ್ನು ಅಪಹಾಸ್ಯ ಮಾಡಬಾರದು. ಏಕೆಂದರೆ ಮುಂದಿನ ಶ್ಲೋಕದಲ್ಲಿ ವಿವರಿಸಿರುವಂತೆ ಭಕ್ತನು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸುತ್ತಲೇ ಒಮ್ಮೊಮ್ಮೆ ಸಂಭವಿಸಿದ ಇಂತಹ ಪತನಗಳು ಕಾಲಕ್ರಮದಲ್ಲಿ ನಿಂತು ಹೋಗುತ್ತವೆ. ಆದುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸಿ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಎಂದು ಸಂಕೀರ್ತನೆ ಮಾಡುವ ಪ್ರಕ್ರಿಯೆಯಲ್ಲಿ ದೃಢ ಮನಸ್ಸಿನಿಂದ ನಿರತನಾದವನು ಅಕಸ್ಮಾತ್ತವಾಗಿ ಪತನ ಹೊಂದಿದ್ದನ್ನು ಕಂಡರೂ ಆತನು ದಿವ್ಯ ನೆಲೆಯಲ್ಲಿದ್ದಾನೆ ಎಂದು ಭಾವಿಸಬೇಕು. ಸಾಧುರ್ ಏವ, ಆತನ ಸಾಧು ಎನ್ನುವ ಮಾತುಗಳು ಒತ್ತಿ ಹೇಳುತ್ತಿವೆ. ಆಕಸ್ಮಿಕವಾಗಿ ಪತನ ಹೊಂದಿದ ಮಾತ್ರಕ್ಕೆ ಭಕ್ತನನ್ನು ತೆಗಳಬಾರದು. ಆಕಸ್ಮಿಕ ಪತನ ಹೊಂದಿದರೂ ಆತನನ್ನು ಸಾಧು ಎಂದು ಪರಿಗಣಿಸಬೇಕು ಎಂದು ಈ ಶಬ್ದಗಳು ಭಕ್ತರಲ್ಲದವರಿಗೆ ಎಚ್ಚರಿಕೆ ನೀಡುತ್ತದೆ. ಮನಸ್ತವ್ಯ ಎನ್ನುವ ಶಬ್ದವು ಇನ್ನೂ ಶಕ್ತಿಯುತವಾದದ್ದು. ಈ ನಿಯಮವನ್ನು ಅನುಸರಿಸದೆ ಆಕಸ್ಮಿಕವಾಗಿ ಪತನ ಹೊಂದಿದ ಭಕ್ತನನ್ನು ಅಪಹಾಸ್ಯ ಮಾಡುವವರು ಪರಮ ಪ್ರಭುವಿನ ಅಪ್ಪಣೆಯನ್ನು ಮೀರುತ್ತಿದ್ದಾರೆ. ಭಕ್ತನು ಒಂದೇ ಒಂದು ಅರ್ಹತೆ ಎಂದರೆ ಒಂದಿಷ್ಟು ವಿಚಲಿತನಾಗದೆ ಸಂಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿ ತೊಡಗಿರುವುದು. ವೆರಿ ಗುಡ್. ನೃಸಿಂಹ ಪುರಾಣದಲ್ಲಿ ಹೀಗೆ ಹೇಳಿದೆ. ಭಗವತೀಚ್ಛ ಹರವಾನ್ ನೈವ ಚೇತ ಪುರುಷಮಲಿನೋಪಿ ವಿರಾಜತೆ ಮನುಷ್ಯ ನಹಿ ಶಕಲಭೂಪಶುಭಿಃ ಕದಾಚಿತ್ ತಿಮಿರ ಪರಾಭವ ತಂ ಉಪೈತಿ ಚಿನ್ನೈ. ಇದರ ಅರ್ಥ ಪರಮ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತನಾದವನು ಒಮ್ಮೊಮ್ಮೆ ಹಾಸ್ಯವಾದ ಚಟುವಟಿಕೆಗಳಲ್ಲಿ ತೊಡಗಿರುವುದು ಕಂಡು ಬಂದರೂ ಅವುಗಳನ್ನು ಚಂದ್ರನಲ್ಲಿರುವ ಮೂಲದ ಗುರುತನ್ನು ಹೋಲುವ ಕಲೆಗಳಂತೆ ಪರಿಗಣಿಸಬೇಕು. ಇಂತಹ ಕಲೆಗಳು ಬೆಳದಿಂಗಳು ಹರಡುವುದಕ್ಕೆ ಅಡ್ಡಿಯಾಗುವುದಿಲ್ಲ. ಹೀಗೆಯೇ ಭಕ್ತನೊಬ್ಬ ಸಾಧು ಮಾರ್ಗದಿಂದ ಆಕಸ್ಮಿಕವಾಗಿ ಪತನಗೊಂಡರೆ ಆತನು ಹಾಸ್ಯವನ್ನು ನುಂಟು ಮಾಡುವುದಿಲ್ಲ. ಆದರೆ ಭಕ್ತಿಯಲ್ಲಿ
ಅಸಹ್ಯವನ್ನು ಉಂಟು ಮಾಡುವುದಿಲ್ಲ. ಆದರೆ ಆಧ್ಯಾತ್ಮಿಕ ಭಕ್ತಿ ಸೇವೆಯಲ್ಲಿ ತೊಡಗಿರುವ ಭಕ್ತನು ಎಲ್ಲಾ ಬಗೆಯ ಹಾಸ್ಯಕರ ರೀತಿಗಳಲ್ಲಿ ವರ್ತಿಸಬಹುದು ಅಸಹ್ಯಕರ ವರ್ತಿಸಬಹುದು ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. ಐಹಿಕ ಸಂಬಂಧಗಳ ಬಲಿಷ್ಠ ಪ್ರಭಾವದಿಂದಿರುವಾಗುವ ಆಕಸ್ಮಿಕಗಳನ್ನು ಮಾತ್ರ ಈ ಶ್ಲೋಕದಲ್ಲಿ ಸೂಚಿಸಲಾಗಿದೆ. ಭಕ್ತಿ ಸೇವೆಯು ಸ್ವಲ್ಪ ಹೆಚ್ಚು ಕಡಿಮೆ ಮಾಯಾಶಕ್ತಿಯ ವಿರುದ್ಧ ಯುದ್ಧ ಸಾರಿದಂತೆ. ಮಾಯಾಶಕ್ತಿಯೊಡನೆ ಹೋರಾಡುವಷ್ಟು ಮನುಷ್ಯನು ಶಕ್ತನಾಗುವವರೆಗೆ ಆಕಸ್ಮಿಕ ಪತನಗಳಾಗಬಹುದು. ಆದರೆ ಹಿಂದೆಯೇ ಹೇಳಿದಂತೆ ಸಾಕಷ್ಟು ಶಕ್ತಿಯನ್ನು ಪಡೆದಾಗ ಆತನು ಇಂತಹ ಪತನಗಳಿಗೆ ಒಳಗಾಗುವುದಿಲ್ಲ. ಯಾರು ಈ ಶ್ಲೋಕವನ್ನು ದುರುಪಯೋಗ ಮಾಡಿಕೊಂಡು ತಪ್ಪಾಗಿ ನಡೆದು ತಾನು ಇನ್ನೂ ಭಕ್ತನೇ ಎಂದುಕೊಳ್ಳಬಾರದು. ಭಕ್ತಿ ಸೇವೆಯಿಂದ ಆತನು ತನ್ನ ಸ್ವಭಾವವನ್ನು ಉತ್ತಮಗೊಳಿಸಿಕೊಳ್ಳದಿದ್ದರೆ ಆತನು ಒಳ್ಳೆಯ ಭಕ್ತನಲ್ಲ ಎಂದು ಅರ್ಥ ಮಾಡಿಕೊಳ್ಳಬೇಕು. Yes. If you are chanting Hare Krishna, you become very qualified even to do fire sacrifice. You can do, homa. You can, you consider as you have done pilgrimage. You have done all these things. One who chants, powerful. ಸೊ ಯಾರು ಈ ಕೃಷ್ಣರ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾರೋ ಅವರು ಎಲ್ಲಾ ಶಕ್ತಿ ಅವರಲ್ಲಿ ಇರುತ್ತೆ. ಇವಾಗ ಯಜ್ಞ ಮಾಡ್ತಾರೆ, ಧ್ಯಾನ ಎಲ್ಲಾ ಮಾಡ್ತಿದ್ರಲ್ಲ ಎಲ್ಲದರಲ್ಲೂ ಕ್ವಾಲಿಫೈ ಆಗಿರ್ತಾರ ಅವ್ರು. So see how powerful this chanting is. ಸೊ ನಾವ್ ಇದನ್ನ ಅರ್ಥ ಮಾಡ್ಕೊಳ್ಳೋದೇನಂದ್ರೆ, ಸೊ ನಮ್ ದೇವರ ನಾಮಸ್ಮರಣೆ ಮಾಡೋದು ಎಷ್ಟು ಒಂದು ಶಕ್ತಿ ಉಳ್ಳದ್ದು, ಶಕ್ತಿಯುತ ಉಳ್ಳದ್ದು. So therefore we encourage everyone to chant. Can you go to 333:7? Third canto, 33 chapter, text 7. I think it's also there in the Bhagavad Gita, 8 chapter, 8 one last. 246, 644. Can go to 644. Oh, never mind, you already taken. Can you read? Three 33:7. Can you read that? ಅನುವಾದ. ತನ್ನ ಭಾರಿ ಎತ್ತರದ ಅಲೆಗಳಿಂದ ಸಾಗರವು ದುಃಖಗೊಂಡಂತೆ ಬೋರ್ಗರೆಯಿತು. ಸಮುದ್ರ ಜೀವಿಗಳಲ್ಲಿ ಶೋಭೆಯುಂಟಾಯಿತು. ನದಿಗಳು ಸರೋವರಗಳು ಶೋಭೆಗೊಳಗಾದವು. ಕಮಲಗಳು ಬಾಡಿದವು. 333:7, not this one. 333:7. If it is difficult, you can go to Bhagavad Gita 644. 644. Okay. Yeah. Purport, You go to the purport, you see Ahobhata Swapakota Karyan. Yes, bro. You read this? Yeah, read this. ಪ್ರಭುವೆ, ನಿನ್ನ ಪಾವನ ನಾಮಗಳನ್ನು ಸಂಕೀರ್ತನೆ ಮಾಡುವವರು ನಾಯಿಯನ್ನು ತಿನ್ನುವ ಕುಟುಂಬದಲ್ಲಿಯೇ ಹುಟ್ಟಿರಬಹುದು. ಆದರೂ ಆಧ್ಯಾತ್ಮಿಕ ಜೀವನದಲ್ಲಿ ಅವರು ತುಂಬಾ ಮುಂದುವರಿದವರು. ಹೀಗೆ ಸಂಕೀರ್ತನೆ ಮಾಡುವವರು ನಿಶ್ಚಯವಾಗಿಯೂ ಎಲ್ಲಾ ಬಗೆಯ ವೃತಗಳನ್ನು ಮತ್ತು ಯಜ್ಞಗಳನ್ನು ನಡೆಸುವವರು, ಎಲ್ಲಾ ಪವಿತ್ರ ಸ್ಥಳಗಳಲ್ಲಿ ಸ್ನಾನ ಮಾಡಿರುವವರು ಮತ್ತು ಎಲ್ಲಾ ಶಾಸ್ತ್ರಾಧ್ಯಯನವನ್ನು ಮುಗಿಸಿರುವವರು. ಇವರ ಪ್ರಸಿದ್ಧ ನಿರ್ದರ್ಶನವನ್ನು ಚೈತನ್ಯ ಮಹಾಪ್ರಭುಗಳು ತೋರಿಸಿಕೊಟ್ಟರು. ಅವರು ಹರಿದಾಸ ಠಾಕೂರರನ್ನು ತಮ್ಮ ಅತ್ಯಂತ ಪ್ರಮುಖ ಶಿಷ್ಯರಲ್ಲಿ ಒಬ್ಬರನ್ನಾಗಿ ಸ್ವೀಕರಿಸಿದ್ದರು. ಠಾಕೂರ ಹರಿದಾಸರು ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿದ್ದರು. ಅವರು ಭಗವಂತನ ಪವಿತ್ರವಾದ ಹೆಸರುಗಳನ್ನು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ,
ಎಂದು ಪ್ರತಿನಿತ್ಯ 3 ಲಕ್ಷ ಬಾರಿ ಜಪ ಮಾಡುವ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬಂದಿದ್ದರು. ಈ ಕಾರಣಕ್ಕಾಗಿ ಚೈತನ್ಯ ಮಹಾಪ್ರಭುಗಳು ಅವರನ್ನು ನಾಮಾಚಾರ್ಯರ ಸ್ಥಾನಕ್ಕೆ ಏರಿಸಿದರು. ಅವರು ಸದಾ ಭಗವಂತನ ಪವಿತ್ರ ನಾಮವನ್ನು ಸಂಕೀರ್ತನ ಮಾಡುತ್ತಿದ್ದರಿಂದ ಅವರ ಶಬ್ದ ಬ್ರಹ್ಮ ಎಂದು ಹೆಸರಾದ ವೈದಿಕ ವಿದ್ಯುಕ್ತ ವಿಧಾನಗಳನ್ನೆಲ್ಲ ಹಿಂದಿನ ಜನ್ಮದಲ್ಲಿ ಮಾಡಿ ಮುಗಿಸಿರಬೇಕೆಂದು ತಿಳಿಯಲಾಗಿತ್ತು. ಪರಿಶುದ್ಧನಾಗದೆ ಯಾವ ಮನುಷ್ಯನು ಕೃಷ್ಣ ಪ್ರಜ್ಞೆಯ ತತ್ವಗಳನ್ನು ಇಷ್ಟಪಡಲಾರ ಅಥವಾ ಭಗವಂತನ ಪುಣ್ಯ ನಾಮವಾದ ಹರೇ ಕೃಷ್ಣ ಮಂತ್ರದ ಸಂಕೀರ್ತನೆಯಲ್ಲಿ ತೊಡಗಲಾರ. ಎಸ್ ಪ್ರಭುದ. Very good. So you can see. Yes. ಎಸ್ ಪ್ರಭು. So if you want to become what we say a pure soul, even your background doesn't matter. All you got to do is chant Krishna's name, then everything becomes adjusted. ಸೊ ನಾವು ಪರಿಶುದ್ಧ ಆತ್ಮರಾಗಿ ಆಗ್ಬೇಕಂದ್ರೆ ನಮ್ಮ ಒಂದು ನಿಜವಾದ ಕರ್ತವ್ಯ ಏನಂದ್ರೆ ದೇವರ ಸೇವೆಯಲ್ಲಿ ತೊಡಗುವುದು. But if you don't chant, even if you have taken birth in Brahmin family, then it is useless. ನಾವು ದೇವರ ನಾಮಸ್ಮರಣೆಯನ್ನು ಮಾಡದೆ ಹೋದಾಗ ನಾವು ಬ್ರಾಹ್ಮಣರಾಗಿ ಹುಟ್ಟಿದ್ರು ಒಂದು ಉಪಯೋಗ ಇಲ್ಲ. Any further questions? ಬೇರೆ ಯಾರಿಗೂ ಒಂದು ಪ್ರಶ್ನೆ ಇದೆನಾ? Anybody else? All right, there's no more questions. We'll stop here then, huh? Thank you very Okay, much thank you, for bro. your participation. Thank you, Prabhuji. Thank you, you very bro. much. Hare Thank you, Hare Krishna. All glories to Srila Prabhupada. All glories to Prabhupada. Thank you very much. All glories. ಹರೇ ಕೃಷ್ಣ. Hare Krishna. Hare Krishna, Prabhuji. Hare, Hare Krishna. Hare, Hare Krishna. Hare Krishna. Hare Krishna. All glories to Prabhupada. ಹರೇ ಕೃಷ್ಣ. Hare Krishna.